ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದದ್ದು ಚರಿತ್ರೆನೇ ಇಲ್ಲ. ಕುರಿ ಏನ್ ಜೋಶ್ ಇದಾವ. ಬರ್ಲಿ ನಮ್ಮ ಕುರಿಯವರಿಗೆ ಒಂದು ಜೋರಾದ ಚಪ್ಪಾಳೆ. ಓಕೆ, ನಮಸ್ಕಾರ ಕರ್ನಾಟಕ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, Horlicks Women's Plus, co-powered by Gold Winner, special partner Sadhguru Ayurveda Gram Floor Soap, Hudson Kurt, Bima Jewelers since 1925, associate sponsors Koda Slavia, digital streaming partner Z5. ನೋಡಿ, ಮನೆ ಮೊದಲ ಪಾಠಶಾಲೆ ಅಲ್ವಾ? ತಂದೆ ತಾಯಿಗಳೇ ಇಲ್ಲಿ ಗುರುದೈವ ಅನ್ನೋಂತ ಮಾತಿದೆ. ಈ ಪಾಠಶಾಲೆಯಲ್ಲಿ ನಾವೆಲ್ಲರೂ ಏನೇನ್ ಕಲ್ತಿದೀವಿ, ಇನ್ನು ಏನೇನ್ ಕಲಿಯೋದಿದೆ ಅನ್ನೋದನ್ನ ನೆನಪಿಸ್ಕೊಳ್ಳುವಂತ ಸಂಚಿಕೆಯನ್ನ ನಾವೀಗ ಶುರು ಮಾಡೋಣ ಅಂತ ಹೇಳ್ತಾ, ಈಗ ಬರ್ತಾ ಇರುವಂತ ಇವತ್ತಿನ ಮೊದಲನೆಯ ಜೋಡಿ ನಂಬರ್ 1 ವೇದಿಕೆಯ ಹಿರಿಯ ಹಾಗೂ ಅನುಭವಿ ಜೋಡಿ ಯಶವಂತ್ ಸರ್ ದೇಶಪಾಂಡೆ ಸರ್ ಹಾಗೂ ಅವರ ಶ್ರೀಮತಿ ಮಾಲತಿ ಸರ್ ದೇಶಪಾಂಡೆ ಮೇಡಮ್. ವೆಲ್ಕಮ್ ಅಂಡ್ ಆಲ್ ದಿ ಬೆಸ್ಟ್ ಸರ್ ಫ್ಯಾಮಿಲಿ ರೌಂಡ್ಗೆ. ಥ್ಯಾಂಕ್ ಯು. ಏನ್ ಹೇಳೋದು, ಮದುಮಗಳ ತರ ಮಿಂಚ್ತಾ ಇದ್ದೀರಾ ನೀವಿಬ್ರು. ನಮ್ಮನ್ನಿಬ್ರು ಕೂಡ ಕರೆದ್ರೆ ನಾವು ಹಿಂಗ ಬರೋದು. ಹಂಗ ಬರೋದಿನ. ಇವತ್ತು ಫ್ಯಾಮಿಲಿ ರೌಂಡ್ಗೆ ನಿಮ್ಮ ಮನೆಯಿಂದ ಯಾರ್ಯಾರು ಬಂದಿದ್ದಾರೆ? ನನ್ನ ಮನೆಯಿಂದ ನನ್ನ ತಮ್ಮ ಪ್ರಸನ್ನ ದತ್ತ ಬಂದಾನ. ನನ್ನ ಹೆಂಡತಿ ಮನೆಯಿಂದ ಆಕೆ ಅದ. ನಮ್ಮ ಮನೆಯಿಂದ ಅಮ್ಮ ಮತ್ತೆ ಅಣ್ಣ ಬಂದಿದ್ದಾರೆ. ಹೌದಾ? ಅಂದ್ರೆ ನನ್ನ ಟ್ವಿನ್ ಬ್ರದರ್. ಕರ್ಸ್ಬಿಡಿ ಅಮ್ಮ ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೂ ಕೂಡ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀರಾ? ಓಕೆ. ಮಗಳನ್ನ ಅಳಿಯನ್ನ ನೋಡ್ತಿದ್ರೆ ಎಷ್ಟು ಖುಷಿ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಏನ್ ಹೇಳ್ಬೇಕು, ತುಂಬಾ ಖುಷಿ ಆಗ್ತಾ ಇದೆ ನನಗೆ ಈ ತರ ಸ್ಟೇಜ್ ಮೇಲೆ ಬಂದದ್ದು ನಾನು. ಈಗ ನಮ್ಗೆ ಒಂದು ಮಾಹಿತಿ ಬಂತು ಅಮ್ಮ. ಏನು ಅಂತಂದ್ರೆ, ಯಶವಂತ್ ಸರ್ ಅವರು ಏನೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಅದಕ್ಕೆ ನೀವೇ ಸ್ಫೂರ್ತಿ ಅಂತೆ. ಹೌದಾ? ಅವ್ರು ಹಂಗ ಅನ್ಕೊಂಡಿದ್ದಾರೆ. ಸರ್, ಅವ್ರ ಸ್ಫೂರ್ತಿ ನಿಮ್ಮ ಅತ್ತೆಯವ್ರ ಸ್ಫೂರ್ತಿನಾ? ನಾ ಬೆಂಗಳೂರಿಗೆ ಬಂದ್ಮೇಲೆ ನಮ್ಮ ತಂದೆ ತಾಯಿ ಹುಬ್ಬಳ್ಳಿಯಾಗಿರೋದ್ರಿಂದ ಬೆಂಗಳೂರಾಗಿರೋ ಅತ್ತಿ ಮಾವ ನನ್ನ ತಂದೆ ತಾಯಿ ಆಗಿದ್ರು. ಸೊ ಪ್ರತಿ ಕೆಲ್ಸಕ್ಕೂ ಇವ್ರ ಆಶೀರ್ವಾದ ಇದ್ದೇ ಇರ್ತಿತ್ತು. ತಯಾರಿ ಮಾಡ್ಲಿಕ್ಕೆ ಏನ್ ಬೇಕು ಆ ಶಕ್ತಿನೂ ಇರ್ತಿತ್ತು. ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅನ್ಸಿದ್ವೆಲ್ಲ ಇವ್ರು ಇದ್ದದ್ರಿಂದ ಅದಾಗ್ತಿತ್ತು. ಸೊ ಹಿಂಗಾಗಿ ನಾವು ಮೂರ್ತ ರೂಪವಾಗಿ ಕಾಣುವಂತ ದೇವ್ರು ಅವ್ರು ನಮ್ಮ ಜೋಡಿ ಇದ್ದಾರ ಅನ್ನೋದ ಸಂಭ್ರಮದ ವಿಷಯ. ಸೊ ಅದನ್ನು ವರ್ಣಿಸೋದು ಸ್ವಲ್ಪ ಕಷ್ಟದ. ಅಭಿವ್ಯಕ್ತಿ ಮಾಡೋ ಪದ್ಧತಿ ಎಲ್ಲರದು ಬೇರೆ ಬೇರೆ ಇರ್ತದೆ. ನಂದು ಒಂದು ಪದ್ಧತಿ ಅದ, ನಾ ಹೇಳೋದೆಲ್ಲ ಹೇಳ್ಬಿಡ್ತೇನೆ. ನಾ ಬರ್ಕೊಂಡ್ ಬಂದಿರ್ತೇನೆ ಜನರಲಿ, ಯಾಕಂದ್ರೆ ನಾಟಕದ ಮಂದಿ ನಾವು. ಒಲಿದು ಬಂದ ಭಾಗ್ಯಗಳಲ್ಲಿ ಅತ್ತೆ ಮಾವನ ಆಶೀರ್ವಾದವೂ ಒಂದು. ನಾನು ಬದುಕು ಕಟ್ಟಿಕೊಳ್ಳುವ ದಿನಗಳು, ನೌಕರಿಯಲ್ಲಿ ಕರಿಮೋಡಗಳು, ನನ್ನ ತಪ್ಪಿನ ವಿಚಿತ್ರ ಛಾಯೆಗಳು, ನನ್ನನ್ನು ಒಪ್ಪಿದಳು ಸುಂದರಿಯೊಬ್ಬಳು, ಕಾಣುತ್ತಿದ್ದೆನ ಥರಾವರಿ ಕನಸುಗಳು, ಅತ್ತೆಯನ್ನು ಕಾಣುವ ಭಾಗ್ಯ ಬಂತು, ಮಾವ ಅವಳಣ್ಣ ಊರಲ್ಲಿಲ್ಲ ಎಂದು ತಿಳಿಯಿತು, ಇದೇ ಸುಸಂದರ್ಭ ಎಂದುಕೊಂಡೆ. ಗೆಳೆಯನೊಟ್ಟಿಗೆ ಮಾವನ ಮನೆಗೆ ಬಂದೆ. ಚಾ ಕಾಫಿ ಏನು ಕುಡಿಯಲ್ಲ ಅಂದೆ. ಅಳಿಯನ ಗೂಗ್ಲಿಗೆ ಮಾರು ಹೋದ ಅತ್ತೆ ಕೇಳಿದರು, ಬೇರೆ ಏನು ಬೇಕಾ ಮತ್ತೆ? ನಿಮ್ಮ ಮಗಳನ್ನು ಕೇಳಲು ಬಂದಿದ್ದಾನೆ. ಕೇಂದ್ರ ಸರ್ಕಾರದ ನೌಕರಿಯಲ್ಲಿದ್ದಾನೆ. ತಿಂಗಳಿಗೆ ಸಾವಿರಾರು ರೂಪಾಯಿ ಪಗಾರ, ಮಾಡಿಕೊಡು ಮದುವೆ. ಆತ ಸೊಗಸುಗಾರ ಎಂದು ಇನ್ನೊಂದು ಎಂಡಿನಿಂದ ಬೌಲಿಂಗ್ ಮಾಡುತ್ತಿದ್ದ ಗೆಳೆಯ. ಬೀಟ್ ಆಗುತ್ತಿದ್ದರು ನಮ್ಮ ಅತ್ತೆಯವರು. ನಾನಿದ್ದ ಊರಿನಿಂದಲೇ ಬಂದಿತ್ತಂತೆ ಇನ್ನೊಂದು ಇಂಜಿನಿಯರ್ ಸಂಬಂಧ, ವೆಲ್ ಎಜುಕೇಟೆಡ್. ಇರ್ಲಿ ಅಂದ ಅಣ್ಣ. ಮನೆಯವರು ಹುಡುಗಿ ಹೂ ಅಂದರೆ ನನ್ನದೇನಿಲ್ಲ ತೊಂದರೆ ಎಂದರು ಮಾವ. ಫಿಕ್ಸ್ ಆಗೇ ಬಿಡ್ತು ಎಂಗೇಜ್ಮೆಂಟ್. ಆಗಲಿ ಬೇಗ ಅಂದೆ ಮದುವೆ ಅರೇಂಜ್ಮೆಂಟ್. ತಡವಾದರೆ ತಪ್ಪಿ ಹೋಗುತ್ತದೆ ಎಂಬ ಭಯ ಇತ್ತು ಬಿಡಿ, ಭಗವಂತನ ಅಭಯ. ಆಗೇ ಬಿಡ್ತು 15 ದಿನದಲ್ಲಿ ಮದುವೆ. ಹೊರಟೇ ಬಿಟ್ಟೆವು ನಾವು ದೂರದ ಊರಿಗೆ, ದೇಶ ವಿದೇಶ ಸುತ್ತುವುದಕ್ಕೆ. ದಶಕದ ದಾಂಪತ್ಯ, ದೋಸ್ತಿ ಹುಟ್ಟಿದಳು,
ನೌಕರಿ ಬಿಡಬೇಕಾಯಿತು, ಬೆಂಗಳೂರಿಗೆ ಬರಬೇಕಾಯಿತು. ನಾಟಕವಾಡುತ್ತಾ ನಡೆದೆವು ನಾವು, ಟಿವಿ ಸಿನಿಮಾ ಕೈಬೀಸಿ ಕರೆಯಿತು. ದಿನವಿಡೀ ಮಾಲ್ತಿ ಮಾಡಿದರೆ ಶೂಟಿಂಗ್, ನಾನು ಮಾಡುತ್ತಿದ್ದೆ ನಾಟಕದ ಮಾರ್ಕೆಟಿಂಗ್. ಮನೆಯಲ್ಲಿ ಮಗು ಅನಾಥವಾಗಿರುತ್ತಿತ್ತು. ಅದಕ್ಕೊಂದು ಉಪಾಯ ಮಾಡಿದರು ನನ್ನ ಪೂಜ್ಯ ಮಾವ ಅತ್ತೆಯವರು. ನಮ್ಮೊಟ್ಟಿಗಿರಲು ಇಬ್ಬರೂ ಬಂದರು, ದೋಸ್ತಿಯ ಕಾಲೇಜ್ ಮುಗಿಯುವವರೆಗೂ. ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ಮುಗಿದೇ ಹೋದವು. ಮಾವ ಲೈಟು ನೀರಿನ ಬಿಲ್ಲು ಕಟ್ಟಿ ಬಂದರೆ ಅತ್ತೆ ರುಚಿ ರುಚಿ ಅನ್ನ ಹಾಕಿದರು. ಮಾವ ಟ್ಯಾಕ್ಸ್ ಕಟ್ಟಿ ಬ್ಯಾಂಕ್ ಕೆಲಸ ಮಾಡಿದರೆ ಅತ್ತೆ ಅನ್ನದೊಟ್ಟಿಗೆ ಮನೆ ಕೆಲಸ ಮಾಡಿದರು. ಎಲ್ಲಕ್ಕಿಂತ ಮಿಗಿಲಾಗಿ ಮನೆ ಕಟ್ಟಲು ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕರಗಿಸಿ ಅಳೆಯನನ್ನು ಶ್ರೀಮಂತ ಮಾಡಿದ ಜೀವವಿದು. ಮಾವ ನಡೆದು ಹೋಗಿ 3 ವಸಂತಗಳಾದವು. ನಮ್ಮ ತಂದೆ ಹೆಸರು ವಸಂತರಾವ್. ನಮ್ಮ ಕುಟುಂಬ ಕುಸುಮ ತಾಯಿ ರೂಪಿ ಅತ್ತೆ ದೇವರು. ಇಂದು ನಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ, ಅವರು ಆಶೀರ್ವದಿಸುತ್ತಲೇ ಇರುತ್ತಾರೆ. ಮಾಲತಿ ಮೇಡಮ್ಗೆ ಒಬ್ಬ ಅವಳಿ ಅಣ್ಣ ಮಧು ಉರ್ಫ್ ಗಿರಿ, ಒಬ್ಬಳು ತಂಗಿ ಕಲ್ಪನಾ ಆಸ್ಟ್ರೇಲಿಯಾ ನಿವಾಸಿ. ಕೆಲಸವಿಲ್ಲದೆ ನಾವು ಬೆಂಗಳೂರಿಗೆ ಬಂದಾಗ ಆಶ್ರಯ ನೀಡಿದವರು ಮಧು ಮತ್ತು ರಶ್ಮಿ. ಮಾಲತಿಯ ಅಣ್ಣ ಅತ್ತಿಗೆ ಮಿಹಿರ್ ರಚನಾ 2 ಕುಡಿಗಳು ಅವರಿಗೆ. ನನ್ನ ತಂದೆ ತಾಯಿ ಅವರಿಗೆ ನಾವು ಅಕ್ಕ ಅಣ್ಣ ಅಂತಿದ್ವಿ. 20-20ರಾಗ ಅಕ್ಕ ಮುನ್ನಡೆದಳು, 22ರಾಗ ಅಣ್ಣ ಹಿಂಬಾಲಿಸಿದ. ಮತ್ತು ನಾವು 4 ಭ್ರಾತರರು. ನಮ್ಮನ್ನು ಬೆಸೆದ ಕೊಂಡಿಯೇ ಕಡಿದು ಹೋದಾಗ ನಾವು ದಾಯಾದಿಗಳು ಇನ್ನಷ್ಟು ಹತ್ತಿರವಾದೆವು. ಪ್ರಸನ್ನದತ್ತ ಒಂದು ಕಂಪನಿಯ ಚೀಫ್, ಪ್ರಹ್ಲಾದ ಸರ್ಕಾರಿ ನೋಟರಿ, ಗೋಪಾಲ ಒಂದು ಬಿಸಿನೆಸ್ ಹೌಸಿನ ಮುಖ್ಯಸ್ಥ. ಅವರದೆಲ್ಲ ತುಂಬ ಕುಟುಂಬ ಮತ್ತು ನಾವೆಲ್ಲರೂ ಕಪಿಗಳು, ಅಂದ್ರೆ ಕನ್ಯಾಪಿತರು. ನಮಗೆ ಒಂದೊಂದು ಹೆಣ್ಣು. ದೋಸ್ತಿ ನನ್ನ ಮಗಳು ಪ್ರಸನ್ನ ಅನುರಾಧರ ಪುತ್ರಿ ಕೃತಿ, ಪ್ರಹ್ಲಾದ ಮೀನಾರಿಗೆ ಭೂಮಿ ಎಂಬ ಒಬ್ಬಳೇ ಮಗಳಾದರೆ ಗೋಪಾಲ ಸುರೇಖಾರಿಗೆ ಸಿಂಧು ಉರ್ವಿ ಎಂಬೆರಡು ಹೆಣ್ಣು ಕಣ್ಣುಗಳು. ಈ ನಮ್ಮ 2 ಕುಟುಂಬ ಇಂದು ಜಿ ಕುಟುಂಬಕ್ಕೆ ಹೆಜ್ಜೆ ಇಟ್ಟಿದೆ. ಎಲ್ಲರೂ ಕೂಡಿ ಬಾಳೋಣ, ಕೂಡಿ ಬೆಳೆಯೋಣ. ತುಂಬಾನೇ ಚೆನ್ನಾಗಿತ್ತು ಸರ್, ವೆರಿ ನೈಸ್. ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ಅಲ್ಲ, ನಾವೇನು ಬೇಕಾದ್ ಮಾಡ್ಬೋದ್ರಿ, ಆದ್ರೆ ನಮ್ಮ ಹಿಂದೆ ಇಂಥ ಆಶೀರ್ವಾದ ಮಾಡುವಂಥ ಜೀವಗಳಿದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ನಿಜ ಸರ್. ನಮಗೆ 2 ಕೆಲಸ ಭಾಳ ಚಲೋತ್ನಾಗಿ ಬರ್ಬೇಕು. ಒಂದು, ನಮ್ಮ ಕೆಲ್ಸಕ್ಕೆ ನಮಗೆ ರೆಸ್ಪೆಕ್ಟ್ ಮಾಡ್ಲಿಕ್ಕೆ ಬರ್ಬೇಕು. ಹಂಗ ನಮ್ಮ ಮನೆಯೊಳಗಿರೋ ಹಿರಿಯರನ್ನ ನಾವು ರೆಸ್ಪೆಕ್ಟ್ ಮಾಡೋದನ್ನ ಕಲಿಬೇಕು. ಅವು 2 ಇತ್ತಂದ್ರೆ ಅನ್ನ, ನೀರು, ಆಹಾರ, ಅಂತಸ್ತು ಎಲ್ಲೂ ಕಡಿಮೆ ಆಗೋದಿಲ್ಲ. ಸೊ ಇದು ನಾ ಜೀವನದುದ್ದಕ್ಕೂ ನೋಡ್ಕೋತಾ ಬಂದದ್ದು ಸತ್ಯ ಇದು. ಮತ್ತೆ ಈ ಎಲ್ಲದಕ್ಕೂ ಇನ್ನೊಂದು ದೊಡ್ಡ ಸಪೋರ್ಟ್ ಅಂದ್ರೆ ಮಾಲ್ತಿನೂ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾಳ ಅಂತಂದ್ರೆ, ನಾ ಎಲ್ಲಾ ಮಾಡೋ ಮೂರ್ಖತನಕ್ಕೂ ಆಕಿ ಬರೋಬ್ಬರಿ ಅದ ಅಂದ್ಬಿಡ್ತಾ. ಹಿಂಗಾಗಿ ಆಕಿ ಜೊತೆ ಜಗಳಾಡಂಗಿಲ್ಲ, ಉಳಿದವ್ರ ಜೊತೆ ಎಲ್ಲ ಜಗಳಾಡ್ತೇನೆ. ನಾನು ಹೇಳ್ತೀನಿ ಹೇಳ ನಿಂದೇನಂತೇಳಿ. ಸೊ ಇಂಥದ್ದನ್ನ ಶೋಕೇಸ್ ಮಾಡುವಂಥ ಕಾರ್ಯಕ್ರಮ ಜೋಡಿ ನಂಬರ್ 1. ಜೋಡಿ ನಂಬರ್ 1ನ್ಯಾಗ ನಾ ಖರೆ ಹೇಳ್ತೀನಿ, ನಾವು ಜೋಡಿ ನಂಬರ್ 1 ಗೆದಿಲಿಕ್ಕೆ ಬಂದಿಲ್ಲ, ನಾವೆಲ್ಲರೂ ಜೋಡಿ ನಂಬರ್ 1 ಇದ್ದೇವಿ ಅಂತ ಪ್ರೂವ್ ಮಾಡ್ಲಿಕ್ಕೆ ಬಂದೇವೆ ನಾವು. ಆಮೇಲೆ ಇನ್ನೊಂದು ಭಾಳ ದೊಡ್ಡ ಕಲ್ಪನೆ ಇದೆ. ಗಂಡ ಹೆಂಡತಿ 50% ನೀನು 50% ನೀನು ಅಂದ್ರೆ ಸೇರಿ 100%. ಸಂಸಾರ ಹಂಗಾಗುದಿಲ್ಲ. 100% ಹೆಂಡತಿ 100% ಗಂಡ, ಅದು ಕೊಟ್ಟಾಗ ಸಂಸಾರ 100% ಆಗ್ತದೆ. ಸೊ ನಾವು ಯಾವತ್ತೂ 100% ಜೊತೆಯಾಗಿರ್ಲಿಕ್ಕೆ ಪ್ರಯತ್ನ ಮಾಡೋಣ. ಐ ಆಮ್ ವೆರಿ ಪ್ರೌಡ್ ದಟ್ ಐ ಆಮ್ ಹಿಯರ್. ಥ್ಯಾಂಕ್ ಯು. ಹೌ ಸ್ವೀಟ್ ಸರ್, ಹೌ ಸ್ವೀಟ್. ಈಗ ನಮ್ಗೆ ಅಲ್ಲಿ ಕೂತಾಗ ಇಲ್ಲಿ ಯಾರಿರ್ತಾರ ಅವ್ರು ಭಾಳ ಮಾತಾಡ್ತಾರ ಅಂತ ಅನಿಸ್ತಿತ್ತು. ಎಷ್ಟ್ರೆ ಮಾತಾಡ್ತಾನೋ ಮರೆ ಅಂತ. ಹೇಳಿದ್ದೆ ಹೇಳಿ ಚರ್ವಿತ ಚರ್ವಣ. ಅಯ್ಯೋ ದೇವ, ನಾವು ಅದನ್ನ ಯಾವಾಗ ಅನುಭವಿಸ್ತೀವೋ ಅವಾಗ್ಲೇ ಸರ್ ಅದು ಗೊತ್ತಾಗಲ್ಲ. ದೇವರ ಸ್ವಾಮಿ, ನೀವು ಧನ್ಯ. ಪ್ರೇಮ್ ಅವರೇ, ಈ ಒಂದು ಜೋಡಿ ಬಗ್ಗೆ, ಈ ಕುಟುಂಬದ ಬಗ್ಗೆ ನಿಮ್ಮ ಮಾತು ಏನಂದ್ರೆ, ನಮಗೆ ಫಸ್ಟ್ ಜೋಡಿ ನಂಬರ್ 1ಗೆ ನನಗೆ ಆಫರ್ ಬಂದಾಗ ಎಲ್ಲ ಮಾತುಕತೆ ಆಯ್ತು. ಯಾವ ಸ್ಲಾಟ್ ಕೊಡ್ತಾ ಇದ್ದೀರಾ, ಯಾವ ಟೈಮಿಂಗ್ಸ್ ಅಂತ ಹೇಳಿದೆ. ಮೋಸ್ಟ್ಲಿ 5:30, 6:30 ಆ ತರ ಟೈಮಲ್ಲಿ ಸರ್ ಅಂದ್ರು. 5:30, 6:30 ಯಾರಿಗೋರು ನೋಡ್ತಾರೆ ಟಿವಿ, ಎಲ್ಲ ಆಫೀಸಿಂದ ಬಂದಿರ್ತಾರೆ, ಅವ್ರ ಕೆಲಸದಲ್ಲಿ ಅವ್ರು ಇರ್ತಾರೆ, ಇದೇನು ಅಂತ. ಬಟ್ ಹೋಗ್ತಾ 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 ನನ್ಗೆ TRP ಲಿಸ್ಟ್ ಎಲ್ಲ ಕಳ್ಸೋದಕ್ಕೆ ಶುರು ಮಾಡಿದ್ರು.
ಟಾಪ್ 1 ಅಲ್ಲಿ ಬಂತು. ಏನ್ರಿ ಇದು 5:30-6:30 ಬರೋ ಕಾರ್ಯಕ್ರಮದಲ್ಲಿ ಈ ರೇಂಜಿಗೆ TRP ಬರ್ತದೆ, ಏನಿದ್ರ ಜಾದು ಅಂತ ಗೊತ್ತಾದಾಗ ನನಗೆ ಅನ್ಸಿದ್ದೇನಂದ್ರೆ, ಈ ರೀತಿ ಜೀವಂತವಾದ ಕುಟುಂಬಗಳು, ಈ ರೀತಿ ಜೀವಂತವಾಗಿರುವಂತ ಕಂಟೆಸ್ಟ್ಗಳು, ಹೃದಯ ಶ್ರೀಮಂತಿಕೆ, ಇವೆಲ್ಲ ಇವ್ರು ಸೇರಿ ಇಲ್ಲಿ ಮಾತಾಡುವಂತ ಮಾತುಗಳು ಆಗ ಗೊತ್ತಾಯ್ತು. ಒಂದು ಕುಟುಂಬ ಅಂತ ಬಂದು ಒಂದು ಕಾರ್ಯಕ್ರಮ ನಡೆಸ್ಕೊಟ್ರೆ ಅದಕ್ಕಿರೋ ಪವರೇ ಬೇರೆ. ಸೊ ಎಷ್ಟು ಚೆನ್ನಾಗಿತ್ತು ಯಶವಂತ್ ಸರ್ ಹೇಳಿದ ಮಾತುಗಳಂದ್ರೆ, ಅವ್ರೊಂದು ಮಾತು ಹೇಳಿದ್ರು ಬಹಳ ಹೃದಯಕ್ಕೆ ನಂಗೆ ಟಚ್ ಆಯ್ತು. ಯಾರು ತಂದೆ ತಾಯಿನ ಜೊತೆಲಿರೋರ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರಿಗೆ ಯಾವತ್ತು ಅನ್ನ ಆಸ್ತಿ ಅಂತಸ್ತು ಕಡಿಮೆನೇ ಆಗಲ್ಲ ಅಂತ 100% ಸತ್ಯ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಪ್ರೇಮ್ ಅವರೇ. ಉಪಾಧ್ಯಕ್ಷರೇ, ಒಂದು ಸರಿಗಮ ಅಂತ ಒಂದು ಕಾರ್ಯಕ್ರಮ ಬಂದ್ರೆ ಮನೇಲಿ ಮಕ್ಕಳಿಗೆ ಈ ಸಂಗೀತ ಕಲ್ಸೋಣ ಅಂತ ಕಲಿಸ್ತಾರೆ. ಒಂದು ಡ್ರಾಮಾ ಜೂನಿಯರ್ಸ್ ಆ ಥರದ್ದು ಬಂದ್ರೆ ಮಕ್ಕಳಿಗೆ ಆಕ್ಟಿಂಗ್ ಹೇಳ್ಕೊಡೋಣ ಅಂತ ಬರ್ತಾರೆ. ಇದೇನಾಗಿದೆ ಅಂದ್ರೆ ಇವತ್ತು ಫ್ಯಾಮಿಲಿಗಳು ಒಟ್ಟಿಗೆ ಇರೋದೇ ಕಷ್ಟ ಇಲ್ಲ. ಎಲ್ಲ ಬರೀ ಆಮೇಲೆ ಮಾತೆ ಹತ್ರ ಗಂಡ ಹೆಂಡ್ತೀನಿ ಚಿಕ್ಕ ವಿಷಯಕ್ಕೆ ಡಿವೋರ್ಸ್ ಆಗ್ತಾ ಇದಾರೆ. ಇವಾಗ ಗಂಡ ಎಲ್ಲ ಒಂದ್ ಕಡೆ ಹೆಂಡ್ತಿ, ಇಂಥ ಟೈಮಲ್ಲಿ ಒಂದು ಜೋಡಿ ನಂಬರ್ 1 ಅಂತ ಒಂದು ಕಾರ್ಯಕ್ರಮ ಮಾಡಿ, ಆಮೇಲೆ ಇಲ್ಲಿ ಬಂದಿರೋ ಪ್ರತಿಯೊಬ್ರು ಅಷ್ಟೇ, ಎಲ್ಲರೂ ನಮ್ಮ ಮನೇಲಿ 25 ಜನ ಇದೀವಿ, 30 ಜನ ಇದೀವಿ, ಒಟ್ಟಿಗೆ ಇದೀವಿ ಅಂತ. ಇದು ಒಂದು ಕಾರ್ಯಕ್ರಮ, ಒಂದು ಎಂಟರ್ಟೈನ್ಮೆಂಟ್ ಅಲ್ಲ, ಇದು ಟಿವಿ ಮೂಲಕ ಜನಕ್ಕೆ ಹೇಳ್ತಿರೋದು ಹಿಂಗಿರ್ಬೇಕು ಕುಟುಂಬ ಅಂದ್ರೆ, ಹಿಂಗಾಗ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ರೀ ಸರ. ನೀವು ನಮ್ಮ ತರ ಮಾತಾಡಿದ್ ನಂಗೆ ತುಂಬಾ ಖುಷಿ ಆಯ್ತು ರೀ ಸರ. ನನ್ನ ಇಲ್ಲಿ ಬಂದಾಗಿಂದ ನನ್ಗೆ ಆತರ ಮಾತಾಡಕ್ಕಾಗಲ್ಲ. ಎಲ್ಲ ಪ್ಯೂರ್ ಬೆಂಗಳೂರು ಡೈಲಾಗ್ ಹೇಳಕ್ಕ ಹಂಗ ಬರ್ತೈತಿ. ಇವ್ರು ಬೈತಾರ ಡೈರೆಕ್ಟರ್, ಹಂಗೆಲ್ಲ ಮಾತಾಡ್ಬೇಡ, ನೀವು ನಾರ್ಮಲ್ ಆಗಿ ಇಂಗ್ಲಿಷ್ ಬೆಂಗಳೂರು ಕನ್ನಡ ಮಾತಾಡೋ ಅಂತ ಹೇಳ್ತಾರೆ. ಬೆಂಗಳೂರು ಹುಡುಗಿನ ಅನ್ಕೊಂಡ್ಬಿಟ್ಟಿದ್ದೆ, ಹುಡುಗಿ ಅನ್ಕೊಂಡೆ. ಹುಡುಗಿರು ಇವಾಗ ಎಲ್ಲರೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ತುಂಬಾ ಮುಖ್ಯ, ಫ್ರೀಡಮ್ ಇರೋದು ತುಂಬಾ ಮುಖ್ಯ. ಅದಕ್ಕೆ ಮೇಜರ್ ಕಾರಣ ನಮ್ಮ ತಂದೆ ತಾಯಿ. ಅದು ಎಸ್ಪೆಷಲಿ ತಾಯಿ. ಯಾಕಂದ್ರೆ ಅವ್ರ ಮನೇಲಿದ್ದು ಮನೆ ಕೆಲಸ ಎಲ್ಲ ಮಾಡಿ ನಮ್ಮನ್ನ ಆಚೆ ಕಳಿಸಿ, ನೀವ್ ಆರಾಮಾಗಿ ನಿಮ್ಗೆ ಏನ್ ಬೇಕು, ನಿಮ್ಮ ಏಮ್ನ ನೀವು ಗೋಲ್ ಮಾಡಿ ಅಂತ ಹೇಳ್ತಾರಲ್ಲ. ಸೊ ಅದೆಲ್ಲ ಕ್ರೆಡಿಟು ತಾಯಿಗೆ ಹೋಗುತ್ತೆ. ಸೊ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಸ್ವೀಟ್. ಥ್ಯಾಂಕ್ ಯು. ಓಕೆ, ಈಗ ಈ ಮುದ್ದಾದ ಕುಟುಂಬಕ್ಕೆ ನಮ್ಮ ಜೀ ಕನ್ನಡದ ವತಿಯಿಂದ ಒಂದು ಕಾಣಿಕೆ ಇದೆ. ಕಾಣಿಕೆ ತಗೊಂಡ್ ಬನ್ನಿ ಪ್ಲೀಸ್. ಓಕೆ, ಈಗ ಬರ್ತಾ ಇರುವಂತ ಮುಂದಿನ ಜೋಡಿ ಸದಾ ಆನಂದವಾಗಿರುವಂತ ಗಾಯಕ, ನಾಯಕ, ಪರ್ಫೆಕ್ಟ್ ಜೆಂಟಲ್ಮನ್ ಆನಂದ್ ಹಾಗೂ ಅವರ ಶ್ರೀಮತಿ ಚೈತ್ರ ಅವರು. ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ನಿಮ್ಮ ಫ್ಯಾಮಿಲಿಯಿಂದ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ದಾರೆ? ಈ ಜೋಡಿ ನಂಬರ್ 1 ಆಗ್ಬೇಕು ಅಂದ್ರೆ ಅದಕ್ಕೆ ಮುಖ್ಯವಾಗಿ ಫ್ಯಾಮಿಲಿ ಇರಲೇಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಫ್ಯಾಮಿಲಿ ರೌಂಡ್ ಇಟ್ಟಿರೋದ್ರಿಂದ ತುಂಬಾ ಸಂತೋಷ ಆಗ್ತಿದೆ. ಒಂದ್ ವೇಳೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ಈ ಒಂದು ರೌಂಡ್ ಇಂದ ಅದು ಮತ್ತೆ ತಿದ್ಕೊಳ್ಳುವಂತ ಅವಕಾಶನೂ ಜಾಸ್ತಿ ಇರುತ್ತೆ. ಖುಷಿ ಆಗುತ್ತೆ. ನಮ್ಮನೆಯಿಂದ ನಮ್ಮ ತಾಯಿ, ನಮ್ಮ ಅಕ್ಕ, ನನ್ನ ತಮ್ಮ, ನಮ್ಮ ಸೋದರ ಮಾವ ಮತ್ತೆ ನಮ್ಮ ಸೋದರತ್ತೆ ಬಂದಿದ್ದಾರೆ. ಕರೆದ್ಬಿಡಿ ಎಲ್ರು. ನಮ್ಮನೆ ಕಡೆಯಿಂದ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಣ್ಣಂದ್ರು. ಈಗ ಇಡೀ ಫ್ಯಾಮಿಲಿ ವೇದಿಕೆ ಮೇಲೆ ಬಂದಿದೆ. ಈ ಕುಟುಂಬದ ಸೀನಿಯರ್ ಪರ್ಸನ್ ಅನ್ನ ಮಾತಾಡ್ಸೋಣ. ದುಷ್ಯಂತ್, ಬಾರೋ ಇಲ್ಲಿ ಹರಿ, ರವೆ ಸ್ವಲ್ಪ ಹುರಿ, ಮೆಣಸಿನ್ಕಾಯಿ ಮುರಿ, ತೆಂಗಿನಕಾಯಿ ತುರಿ, ಉಪ್ಪಿಟ್ಟು ಮಾಡೋ ಮಾರಿ, ಆಮೇಲೆ ಕರಿ ಕುರಿ. ಆಮೇಲೆ ಆನಂದನ್ ಕರಿ ಅಂತ ಇದ್ದಿದ್ನ ನೀನು ಕುರಿ ಅಂತ ಸೇರಿಸ್ಕೊಬಿಟ್ಟು ಎಂತ ಕಿಲಾಡಿ ಇರ್ಬೋದು. ದುಷ್ಯಂತ್, ನೀವೇನೋ ಫ್ರೆಂಡ್ ಅನ್ನೋ ತರ ಕುರಿ ಅಂತ ಕರೀತಾರೆ, ನನ್ನನ್ನು ಏನು ಕರೀತಾರೆ ಕೇಳಿ? ಮಾಮ ಯಾರು? ಇದನ್ನು ಒಪ್ಕೊಂಡೆ ಕಣ, ಅದೆಲ್ಲ ಮಾಫಿ. ಹೋಗ ಆನಂದ್ ಅವರೇ, ನೋಡ್ತಾ ಇದ್ರೆ ಕೂಡು ಕುಟುಂಬ ತರ ಕಾಣ್ತಾ ಇದೆ. ನಿಮ್ಮ ಫ್ಯಾಮಿಲಿನ ನೀವೇ ಪರಿಚಯ ಮಾಡ್ಕೊಡಿ. ನಮ್ಮ ತಾಯಿ ಬಗ್ಗೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. ನಮ್ಮಕ್ಕ, ನನ್ನ ತಮ್ಮ, ಅವನು ಗೌರ್ಮೆಂಟ್ ಹೈಸ್ಕೂಲ್ HM. ನಮ್ಮ ಸೋದರತೆ ಅವರು ಗೃಹಿಣಿ. ನಮ್ಮ ಸೋದರ ಮಾವ ರಿಟೈರ್ಡ್ ITA ಎಂಪ್ಲಾಯಿ. ಅಮ್ಮ ನಮಸ್ಕಾರ.
ಮದುವೆ ರೌಂಡ್ ಅಲ್ಲಿ ಬಂದಿದ್ರೆ ಅದ್ಭುತವಾಗಿ ಒಂದು ಹಾಡು ಆಡಿದ್ರಿ. ಈಗ ತಂದೆ ತಾಯಿಯಿಂದ ಒಂದು ಮಕ್ಕಳಿಗೆಲ್ಲ ಬರುತ್ತೆ ಅಂತಾರಲ್ಲ, ಒಳ್ಳೆ ಗುಣ ಆಗ್ಲಿ ಕಲೆ ಆಗ್ಲಿ ಇನ್ನೊಂದು, ಹಾಗೆ ನಮ್ಮ ತಂದೆ ತಾಯಿಯಿಂದ ನಮಗೆ ಅಭಿನಯ ಆಗ್ಲಿ ಹಾಡಾಗ್ಲಿ ಒಂದು ಸಂಸ್ಕಾರ ಆಗ್ಲಿ ಬಂದಿದೆ. ಇವತ್ತೇನಂದ್ರೆ ನಾವೇ ಸುಮ್ನೆ ಒಂದು ಅಂತಾಕ್ಷರಿ ತರ ಮಾಡ್ಕೊಂಡ್ಬಿಟ್ಟಿದೀವಿ. ಇವ್ರು ಶುರು ಮಾಡ್ತಾರೆ ಎಲ್ಲ ಒಂದೊಂದ್ ಎರಡೆರಡು ಲೈನ್ ಹಂಗೆ ಹಾಡ್ಬಿಡ್ತೀವಿ ಇಂಟ್ರೊಡಕ್ಷನ್ಗೆ. ಪ್ಲೀಸ್. ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ. ರಾಗವೋ ಅನುರಾಗವೋ ಯೋಗವೋ ಶುಭ ಯೋಗವೋ ಬಯಸದೆ ಬಂದಿದೆ, ಹರುಷವ ತಂದಿದೆ, ಒಲವ ನೀಡಿದೆ, ಓ ಒಲವ ನೀಡಿದೆ. ದೇವರಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು, ಕೇಳದೆ ಸುಖವ ತರುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ ದೇವರಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ರಾಗ ಅನುರಾಗ ಶುಭಯೋಗ ಸೇರಿದೆ, ತಂದ ಅನುಬಂಧ ಆನಂದ ತಂದಿದೆ, ರಾಗ ರಾಗ ಅನುರಾಗ ಶುಭಯೋಗ ಸೇರಿದೆ. ಅಪ್ಪಾಜಿ ಅಪ್ಪಾಜಿ ರಾಘವೇಂದ್ರ ಅಪ್ಪಾಜಿ ಹಾರ್ಟ್ಗೆ ಟಚ್ ಆಗೋಯ್ತು. ಒಂದೆರಡು ಹಂಗೆ ಡೈಲಾಗ್ ಬರ್ಬೋದಾ? ನಾನಾರು ಚತುರ್ಮುಖ ಬ್ರಹ್ಮನ ಮಗ, ಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅತಿಥಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮೆಟ್ಟಿ ನಿಂತ ಪರಾಕ್ರಮಶಾಲಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಚತುರ್ಮುಖನ ಸೃಷ್ಟಿ, ಇಡೀ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಬೇಕಾಗಿದ್ದ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನಗೆ ನೆಮ್ಮದಿ ಇಲ್ಲವೆಂದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದಂತಹ ದುರ್ವಿಧಿ. ಥ್ಯಾಂಕ್ ಯು. ಎಕ್ಸ್ಪೆಕ್ಟೇ ಮಾಡಿಲ್ಲ ನಿಜವಾಗ್ಲೂ ನಾನು. ಪರಕಾಯ ಪ್ರವೇಶ ಮಾಡ್ಬಿಟ್ರು ಅವರು. ಈಗ ಗಂಡಿನ ಕಡೆಯವರ ಸರ್ದಿ ಮುಗೀತು, ಈಗ ಹೆಣ್ಣಿನ ಕಡೆಯವರ ಸರ್ದಿ. ಶ್ವೇತಮ್ಮ ಕಂಟಿನ್ಯೂ. ನನ್ನ ಅಣ್ಣ ಸ್ವಾಮಿ ಅಂತ, ಅವನು ಟೀಚರ್, ಆ್ಯಕ್ಚುಲಿ ಹಿಂದಿ ಟೀಚರು. ಅದನ್ನೆಲ್ಲ ಬಿಟ್ಟು ಹೈನುಗಾರಿಕೆ ಮಾಡಿಕೊಂಡು ರೇಷ್ಮೆ ಬೆಳ್ಕೊಂಡು ರೈತ ಆಗಿದ್ದಾನೆ. ತುಂಬ ಖುಷಿ ಇದೆ. ನನ್ನಪ್ಪ ರಿಟೈರ್ಡ್ ಪೊಲೀಸು. ನನ್ನ ತಮ್ಮ ಅಭಿಲಾಷ್ ಅಂತ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾನೆ ಜರ್ನಲಿಸ್ಟ್ ಆಗಿ, ಮತ್ತು ಕನ್ನಡ ಪರ ಹೋರಾಟಗಾರ. ಅಣ್ಣ ಶ್ರೀಕಂಠ, ಇವನು ಬ್ಲೈಂಡ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಇವರೆಲ್ಲರೂ ನಮ್ಮ ಒಂಥರ ಪಿಲ್ಲರ್ಗಳು. ನಮಗೆ ಅಣ್ಣ ತಮ್ಮಂದ್ರಿಲ್ಲ, ದೊಡ್ಡಪ್ಪನ ಮಕ್ಕಳೇ ನಮಗೆ ತುಂಬ, ಮಕ್ಕಳಿಂದನೂ ಅಷ್ಟೇ. ಇವರೊಳಗೆ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿರೋದು. ಇನ್ನು ನಮ್ಮ ತಾಯಿ ಪರಿಚಯ ಇದೆ. ಅದೇ ಇವರು ನಮಗೆ ಒಂಥರ ಪಿಲ್ಲರು. ತುಂಬ ಖುಷಿ ಇದೆ. ಇವಳ ಬಗ್ಗೆ ಹೇಳ್ಬೇಕು ಅಂದರೆ ಚಿಕ್ಕ ಹುಡುಗಿಯಿಂದನೂ ಇವಳು, ನಾನೇನೋ ಒಡಿಗೆ ಹೋದ್ರೆ ನನಗೆ ಒಡಿಗೆ ಬಂದ್ಬಿಡೋಳು. ಇವಳು ನಮ್ಮ ಮಕ್ಕಳು ದೊಡ್ಡೋಳು, ಬೇಗನೆ ಮದುವೆ ಮಾಡಿಬಿಟ್ವಿ. ಇವಳೇ ನನ್ನ ಜೊತೆಲಿ ಇದ್ದವಳು. ನಾನು ಇಬ್ಬರೇ ನಮ್ಮನೆಯವ್ರಿಗೆ ಮನೆ ಕಟ್ಟುವಾಗ ನೋಡ್ಕೊಳ್ಳಿ ಅಂದ್ಬಿಟ್ಟು ಇವಳು ನಾನು ಇಬ್ಬರೇ ಮನೆ ಇದು ಮಾಡಿದ್ದೀವಿ. ಏನೇ ಒಂದು ತರಬೇಕು ಅಂದ್ರೆ ಇವಳೇ ಗಂಡು ಹುಡುಗ ನಮ್ಮ ಮನೇಲಿ. ವೆರಿ ನೈಸ್. ಆ ಥರ ಇವಳು ಎಲ್ಲ ನಮ್ಮ ಲೆವೆಟಲ್ಲಿ ಎಲ್ಲ ಹಂಗೆ ಏನೋರು ಇವಳಿಗೆ ಎಲ್ಲ ಹೋಗ್ತಾನೆ ನಮ್ಮ ಲೆವೆಟಲ್ಲಿ ಇವಳ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಆನಂದ್ ಅವರ ತಾಯಿ ಇದಾರಲ್ಲ, ನಾವು ತುಂಬಾ ಚೆನ್ನಾಗಿ ಹಾಡಿದ್ದನ್ನ ನೋಡ್ತಾನೆ ಬಂದಿದೀವಿ. ಇವರು ಕೇವಲ ಒಳ್ಳೆ ಸಿಂಗರ್ ಅಷ್ಟೇ ಅಲ್ಲ, ತುಂಬಾ ಒಳ್ಳೆಯ ಡಾನ್ಸರ್ ಕೂಡ ಅಲ್ಲಮ್ಮ? ಓಕೆ, ನಾನು ಜೋರಾಗಿ ವಿಸಿಲ್ ಎಲ್ಲ ಬರ್ಲಿಪ್ಪ.
ಬ್ಯೂಟಿಫುಲ್ ಡಾನ್ಸ್ ಅವ್ರ ಜೊತೆ ಈಗ ವೇದಿಕೆ ಮೇಲೆ ಡಾನ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮಿಸ್ಟರ್ ಪ್ರೇಮ್ ಅವರು ಹಾಗೂ ನಮ್ಮ ಉಪಾಧ್ಯಕ್ಷ. ಓಕೆ, ಇವತ್ತು ನಿಜವಾಗ್ಲೂ ಈ ಒಂದು ವೇದಿಕೆ ಮೇಲೆ ನಾವೆಲ್ಲರೂ ಖುಷಿ ಪಟ್ವಿ. ಮಾಳ್ವಿಕಮ್ಮ, ಅದೇನೋ ಹೇಳ್ತಾರಲ್ಲ, ಈಚೆಗೆ ವೈರಲ್ ಆಗಿದೆಯಲ್ಲ, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್, Just looking like a wow. Just looking like a wow. ಅಮೇಝಿಂಗ್. ತುಂಬಾ ಧನ್ಯವಾದಗಳು. ಸಮಾಜದ ಒಳಿತಿಗಾಗಿ ನೀವೆಲ್ಲರೂ ದುಡಿತಾ ಇದ್ದೀರಿ, ಬಹಳ ಸಂತೋಷ ಇದೆ. ನೀವೆಲ್ಲರೂ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಆದ್ರೆ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಪ್ರೇಮ್ ಅವರೇ, ಈ ಕುಟುಂಬ ನೋಡೋದಕ್ಕೆ ಆಕ್ಚುಲಿ ತುಂಬಾ ಖುಷಿ ಆಗುತ್ತೆ. ಏನಂದ್ರೆ ಒಂದ್ ಕಡೆ ಕಲಾ ಸೇವೆ, ಇನ್ನೊಂದ್ ಕಡೆ ಜನಸೇವೆ. ಖುಷಿ ಆಯ್ತು ಎಲ್ರು ಜೋಡಿ ನಂಬರ್ 1 ವೇದಿಕೆ ಮೇಲೆ ನೋಡಿ. ತುಂಬಾ ಖುಷಿಯಾಗಿರಿ, ನಗ್ನಗ್ತಾ ಇರಿ ಹೀಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚಿಕನ್ ಅವರೇ, ಆನಂದಣ್ಣನ್ ಫ್ಯಾಮಿಲಿ ಎಲ್ಲರೂ ಕಲಾವಿದ್ರು, ಚೆನ್ನಾಗಿದ್ದೀರಾ. ಹಂಗೆ ಈ ಕಡೆ ಮೇಡಮ್ ಫ್ಯಾಮಿಲಿ. ಇವಾಗ ಏನಂದ್ರೆ ಉಡ್ತಾ ಅಣ್ತಂದಿರು ಬೆಳೀತಾ ದಾಯಾದಿಗಳು ಅಂತಾರೆ ಜೊತೆಗಿರೋರೆ. ಸೊ ಇವರೆಲ್ಲ ಕಸಿನ್ಸು ಒಟ್ಟಿಗೆ ಇದ್ದಾರೆ, ಎಲ್ರು ಚೆನ್ನಾಗಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನೋಡ್ರಿ. ಹೆಂಗೆ ತುಂಬು ಕುಟುಂಬ, ಉಪಾಧ್ಯಕ್ಷನು ಅಷ್ಟೇ ಒಂದು ಒಳ್ಳೆ ಕುಟುಂಬ. ಒಟ್ಟಿಗೆ ನೋಡ್ತೀವಿ. ಕುಟುಂಬದವರೆಲ್ಲ ಹೋಗಿ ಉಪಾಧ್ಯಕ್ಷ ಸಿನಿಮಾ ನೋಡಿದ್ರೆ ಕೂಡು ಕುಟುಂಬ ಇನ್ನೂ ಒಳ್ಳೆ ಕೂಡು ಕುಟುಂಬ ಆಗುತ್ತೆ. ಹೌದು. ನೆಕ್ಸ್ಟ್ ನಿಮ್ಗೆ ಅಂತ್ಯಾಕ್ಷರಿಗೆ ನಮ್ಮ ಮೂವಿದು 3 ಸಾಂಗ್ ಸಿಗುತ್ತೆ. ಡ್ಯಾನ್ಸ್ ಮಾಡಕ್ ಡ್ಯಾನ್ಸ್ ನಂಬರ್ ಇದೆ. ಅಮ್ಮ ನೆಕ್ಸ್ಟ್ ನಾನು ಏನಾದ್ರು ಬಂದ್ರೆ ನಮ್ ಸಾಂಗ್ ಮಾಡೋಣ, ಹತ್ರಿ ನಂದು ಸೂಪರ್ ಸ್ಕೂಟರ್ಗೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಮಲೈಕಾ ಅಮ್ಮ, ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರಿ. ನನ್ಗಲ್ವಾ ನಿಮ್ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅನ್ಸ್ಬಿಡ್ತು, ಅಷ್ಟು ಸಖತ್ತಾಗಿ ಮಾಡಿದ್ರಿ. ಅಮ್ಮ ಮಿಸ್ ಮಾಡ್ದೆ ನೋಡ್ತಾರೆ ಹಿಟ್ಲರ್ ಕಲ್ಯಾಣ. ಹಿಟ್ಲರ್ ಕಲ್ಯಾಣ ಅಂತಲ್ಲ, ಜೀ ಕನ್ನಡದಲ್ಲಿ ಎಷ್ಟು ಸೀರಿಯಲ್ಗಳು ಬರುತ್ತೋ, ಎಷ್ಟು ಪ್ರೋಗ್ರಾಮ್ ಬರುತ್ತೋ, ಒಂದನ್ನು ಮಿಸ್ ಮಾಡಲ್ಲ ಅವರು. ಥ್ಯಾಂಕ್ ಯು ಅಮ್ಮ. ಈಗ ದೊಡ್ಡ ಸ್ಕ್ರೀನ್ ಮೇಲೆ ಥಿಯೇಟರ್ ಅಲ್ಲಿ ನೋಡಿ, ಉಪಾಧ್ಯಕ್ಷದಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಕುಟುಂಬಕ್ಕೆ ನಮ್ಮ ವೇದಿಕೆ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ ಇದೆ. ಕಾಣಿಕೆ ಬರ್ಲಿ ಪ್ಲೀಸ್. ಆ ಉಪಾಧ್ಯಕ್ಷ ಪಿಕ್ಚರ್ ಬಗ್ಗೆ ಮಾತಾಡ್ತಾ ಇವ್ರೊಂದು ಮಾತಾಡ್ಬೇಕು ಅಂದಿದ್ರು, ಮಧ್ಯ ನಿಂತೋಗಿತ್ತು. ಮಾತಾಡಿ ಸರ್. ನನಗೆ ಎಲ್ಲರಿಗೂ ಉಡುಗೊರೆ ಕೊಡಬೇಕು ಅನ್ನೋ ಮನಸ್ಸಿದೆ. ಆದರೆ ಸಾಂಕೇತಿಕವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮಾಳವಿಕಾ ಅವರಿಗೆ ಒಂದು ನೆನಪಿನ ಕಾಣಿಕೆ ಕೊಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶ್ವೇತು, ಈಗ ಮುಂದಿನ ಜೋಡಿನ ಬರಮಾಡ್ಕೊಳ್ಳೋಣ. ಸಾಫ್ಟ್ವೇರ್ ಸಂತ ಗಣೇಶ್ ಕಾರಂತ್ ಅವರು ಹಾಗೂ ಅವರ ಶ್ರೀಮತಿ ಕುರ್ಕುರಿ ಮೆಲೋಡಿಸ್ ನ ಅದ್ವಿತೀಯ ಗಾಯಕಿ ವಿದ್ಯಾ. ಓಕೆ, ಮೊದಲು ಈಗ ನಿಮ್ಮ ಫ್ಯಾಮಿಲಿಯಿಂದ ಯಾರ್ಯಾರು ಬಂದಿದ್ದಾರೆ ಅವ್ರನ್ನ ನೀವೇ ವೆಲ್ಕಮ್ ಮಾಡ್ಬಿಡಿ. ನನ್ನ ಫ್ಯಾಮಿಲಿಯಿಂದ ಕಣ್ಣಿಗೆ ಕಾಣುವ ದೇವರು ನನ್ನ ಅಪ್ಪ ಅಮ್ಮ ಶಿವರಾಮ್ ಕಾರಂತರು ಹಾಗೆ ಯಶೋಧ ಕಾರಂತರು ಬಂದಿದ್ದಾರೆ. ಇವರು ಕೆ ಶಿವರಾಮ್ ಕಾರಂತ್ ನನ್ನ ತಂದೆ. ಇವರು BSNL ಅಲ್ಲಿ DGM ಆಗಿ ರಿಟೈರ್ಡ್ ಆಗಿದ್ದಾರೆ. ಒಂದು 4 ವರ್ಷ ಆಯ್ತು ರಿಟೈರ್ಮೆಂಟ್ ಆಗಿ. ಅಂಡ್ ಅಮ್ಮ ವೆರಿ ಫೇಮಸ್ ಯಶೋಧ ಕಾರಂತ್. ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಾರೆ ಅವ್ರಿಗೆಲ್ಲ ಪರಿಚಯ ಇರ್ತದೆ ಅಮ್ಮಂದು. ಓಕೆ,
ಸೊಸೆ ನಿಮ್ ಮನೆಗ್ ಬಂದಾಗ್ಲಿಂದ ಎಷ್ಟು ಖುಷಿ ಇದೆ ಹೇಳಿ? ತುಂಬಾ ಖುಷಿ ಇದೆ. ಹೌದಾ? ತಿಂಗಳಿಗೊಮ್ಮೆ ಊರಿಗೆ ಬರ್ತಾರೆ ಉಡುಪಿಗೆ, ಬಂದ್ರೆ ಒಂದು ವಾರ ಉಳಿತಾರೆ. ಹಾಗೆ ಎಲ್ಲ ತಿರುಗಾಡ್ತೇವೆ. ಅವ್ರು ಖುಷಿಯಾಗಿದ್ದಾರೆ. ಅವ್ರ ಖುಷಿ ನೋಡಿ ನಮ್ಗೆ ಇನ್ನು ಖುಷಿ. ಹೌದು. ಈಗ ನೀವು ನಿಮ್ಮ ತಂದೆಯವ್ರ ಹತ್ರ ಯಾವ ಮೂಮೆಂಟ್ ನ ತುಂಬಾ ಮಿಸ್ ಮಾಡ್ಕೊಂಡಿದ್ದೀರಾ? ಮನಸ್ಸಿನ ಭಾವನೆಗಳು ಕೆಲವೊಂದ್ಸಲ ಮಾತಲ್ಲಿ ಬರುವುದಿಲ್ಲ. ಅದೇನೋ ಪತ್ರದ ಮುಖಾಂತರ ಬರ್ದ್ರೆ ಅದು ಇನ್ನ ಎಫೆಕ್ಟಿವ್ ಆಗಿರ್ತದೆ ಅಂತ ಎಲ್ಲ ನಾನು ಕೇಳಿದ ನೆನಪು. ಸೊ ಫಾರ್ ದ ಫಸ್ಟ್ ಟೈಮ್ ಅಪ್ಪನಿಗೆ ಒಂದು ಲೆಟರ್ ಬರ್ದಿದ್ದೇನೆ. ಪ್ರೀತಿಯ ಅಪ್ಪನಿಗೆ, ನಿಮ್ಮ ಮಗ ಗಣೇಶ್ ಕಾರಂತ್ ಮಾಡುವ ಪತ್ರ ನಿವೇದನೆ. ಇಷ್ಟರವರೆಗೆ ಲೀವ್ ಲೆಟರ್ ಮಾತ್ರ ಬರೆದು ಗೊತ್ತಿದ್ದ ನನಗೆ ಇಂದು ಈ ಪತ್ರ ಬರೆಯುವಾಗ ಹೃದಯ ತುಂಬಿ ಬರುತ್ತಿದೆ. ಇಷ್ಟು ವರ್ಷಗಳು ನೀವು ತೆರೆಯ ಹಿಂದೆ ಇದ್ದಿರಿ. ಅಲ್ಲಿದ್ದುಕೊಂಡೇ ನನ್ನ ಸಾಧನೆಯ ಹಾದಿಗೆ ಬೆಂಗಾವಲಾಗಿ ನಿಂತು ನನ್ನ ಪುಟ್ಟ ಪುಟ್ಟ ಸಾಧನೆಗಳನ್ನ ಪ್ರೋತ್ಸಾಹಿಸುತ್ತಾ ಖುಷಿ ಪಡ್ತಾ ಇದ್ರಿ. ಈಗ ತೆರೆಯ ಮುಂದೆ ಬರುವ ಸಮಯ ಕಾರಂತರೆ. ನಾನು ಅಮ್ಮನ ಮಗ ಅಂತ ನಿಮಗೂ ಗೊತ್ತು. ಆದರೆ ನನ್ನ ನಿಮ್ಮ ನಡುವಿನ ಬಾಂಡಿಂಗ್ ಇದೆಯಲ್ವಾ, ಅದು ಸ್ವಲ್ಪ ವಿಭಿನ್ನ. ನನ್ನ ನಿಮ್ಮ ನಡುವೆ ಯಾವತ್ತೂ ಸಣ್ಣ ವಿಚಾರಕ್ಕೂ ಜಗಳವಾಗಿಲ್ಲ, ಮನಸ್ತಾಪವಾಗಿಲ್ಲ, ಮಾತು ಬಿಟ್ಟಿಲ್ಲ, ಏನೂ ಇಲ್ಲ. ಆದರೂ ನಾನು ಮದುವೆ ಆಗುವ ತನಕನೂ ನಾವಿಬ್ರು ಒಂದು ದಿನವೂ ಕೂತು ಫ್ರೆಂಡ್ಸ್ ತರ ಮಾತಾಡಿದ್ದು ಇಲ್ಲವೇ ಇಲ್ಲ. ನನ್ನ ಬಾಲ್ಯದ ದಿನಗಳನ್ನ ಮೆಲುಕು ಹಾಕೋದಾದ್ರೆ ನಿಮ್ಮ ಬಗೆಗಿನ ನನ್ನ ನೆನಪು ಇಷ್ಟೇ. ವೆರಿ ಸ್ಟ್ರಿಕ್ಟ್ ಅಪ್ಪ, ನಿಮ್ಮ ಆ ವಿಪರೀತ ಸಿಟ್ಟು, ಅಂಡ್ ಅಫ್ ಕೋರ್ಸ್ ನಿಮ್ಮಿಂದ ನಾನು ತಿಂತಿದ್ದ ಕೆಜಿ ಗಟ್ಲೆ ಪೆಟ್ಟುಗಳು. ಕಾಲೇಜ್ ಡೇಸ್ ಮುಗಿಯೋ ತನಕವೂ ನಿಮ್ಮ ಬಳಿ ಮಾತಾಡೋಕೆ ಸ್ವಲ್ಪ ಭಯ ಪಡ್ತಿದ್ದೆ ನಾನು. ಆದರೆ ಪೆಟ್ಟು ತಿಂದ ಬಗ್ಗೆ ನನಗೆ ಈಗ ಎಳ್ಳಷ್ಟು ಬೇಸರವಿಲ್ಲ. ಮಗ ದಾರಿ ತಪ್ಪದಿರಲಿ, ಶಿಸ್ತು ಕಲಿಯಲಿ ಎಂಬ ಕಾಳಜಿ ನಿಮ್ಮದಾಗಿತ್ತು ಆಗ. ಒಂದು ಶಿಸ್ತುಬದ್ಧ ಜೀವನವನ್ನ ಹೇಗೆ ಸಾಗಿಸಬೇಕು ಎಂದು ತೋರಿಸಿಕೊಟ್ಟ ಗುರು ನೀವು. ನೀವು ನಡೆಸುತ್ತಿರುವ ನಿಸ್ವಾರ್ಥ ಜೀವನ ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಮಾದರಿ. ಮಗನಾಗಿ ನಾನು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿದ್ದೇನೋ ಇಲ್ವೋ ನನ್ಗೆ ಗೊತ್ತಿಲ್ಲ. ನಿಮಗಿಂತ ಜಾಸ್ತಿ ಹೆಸರು ಗಳಿಸಬಹುದು ನಾನು, ಆದರೆ ನೀವು ಸಮಾಜದಲ್ಲಿ ಗಳಿಸಿದ ಗೌರವವನ್ನು ನಾನು ಯಾವತ್ತೂ ಗಳಿಸಲಾಗುವುದಿಲ್ಲ. ಅಷ್ಟು ಯೋಗ್ಯತೆಯೂ ನನಗಿಲ್ಲ. ಅಮ್ಮನಿಗೆ ಒಳ್ಳೆಯ ಗಂಡನಾಗಿ, ನನಗೆ ಹಾಗೂ ತಂದೆಗೆ ಜವಾಬ್ದಾರಿಯುತ ತಂದೆಯಾಗಿ, ಗುರುವಾಗಿ, ವಿದ್ಯಾಳಿಗೆ ಒಳ್ಳೆಯ ಮಾವನಾಗಿ, ಈಗ ನನಗೆ ಗೆಳೆಯನಾಗಿ ಇದ್ದೀರಿ. ನೀವು ನಡೆಸಿದ ಶಿಸ್ತುಬದ್ಧ ಹಾಗೂ ಅರ್ಥಪೂರ್ಣ ಬದುಕಿನ 5% ಆದರೂ ನಾನು ನಡೆಸಿದರೆ ಅದೇ ನನಗೆ ಮಹಾನ್ ಸಾಧನೆ. ನನ್ನ ಪಾಲಿನ ಹೀರೋ ನೀವೇ. ಮುಂದೆ ಇನ್ನೊಂದು ಜನ್ಮ ಅಂತ ಇದ್ರೆ ನನ್ನ ತಂದೆ ನೀವೇ ಆಗಿರಲಿ, ಹಾಗೂ ಆ ತಂದೆಗೆ ನನ್ನ ಈಗಿನ ಅಮ್ಮನೇ ಹೆಂಡತಿಯಾಗಿರಲಿ. ಇಂತಿ ನಿಮ್ಮ ಪ್ರೀತಿಯ ಮಗ ಗಣೇಶ. ನೀವು ಹೇಳಿ. ನಾನು ಸ್ಟ್ರಿಕ್ಟ್ ಇದ್ದದ್ದು ಹೌದು, ಯಾಕಂದ್ರೆ ತುಂಬಾ ಅವನು ಸ್ವಲ್ಪ ಪೋಖ್ರಿ ಇದ್ದ, ತುಂಬಾ ಪೋಖ್ರಿ, ಹೇಳಿದ್ದು ಕೇಳ್ತಾ ಇರಲಿಲ್ಲ, ತುಂಬಾ ಪೋಖ್ರಿಯಾಗಿದ್ದ. ಹಾಗಾಗಿ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಾನು ಇದು ಮಾಡಿದ್ದು ಹೌದು. ಈಗ ಖುಷಿ ಏನಂತ ಹೇಳಿದ್ರೆ ಅವನು ಕರೆಕ್ಟ್ ದಾರಿಯಲ್ಲಿ ಇದ್ದಾನೆ ಅಂತ, ದಾರಿ ತಪ್ಪಿಲ್ಲ. ಹಾಗೆ ಅದು ನನ್ನ ಮೇನ್ ಇಂಟೆನ್ಷನ್ ಇದ್ದದ್ದು. ಹಾಗೆ ಇವನ್ ಹೈಸ್ಕೂಲ್ ಡೇಸ್ ಅಥವಾ ಕಾಲೇಜ್ ಡೇಸ್ ನಲ್ಲಿ ಕೂಡ ನಾನು ಸ್ಟ್ರಿಕ್ಟೇ ಇದ್ದೆ. ಅವನು BE ಮುಗಿಯೋವರೆಗೂ ನಾನು ಸ್ಟ್ರಿಕ್ಟೇ ಇದ್ದೆ. ಮತ್ತೆ ಅವನು ಬೆಂಗಳೂರಿಗೆ ಬಂದ ಮೇಲೆ ನಾನು ಅಷ್ಟೊಂದು ಅವ್ರ ಮೇಲೆ ಯಾವುದೇ ಫೋರ್ಸ್ ಮಾಡಿಲ್ಲ ಅಥವಾ ಕೆಲವೊಂದು ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಬಟ್ ಕಾಲೇಜ್ ಮುಗಿಯೋವರೆಗೆ ಫಾದರ್ ಹೇಗಿರಬೇಕು ಹಾಗೇ ಇದ್ದೆ. ಆಕ್ಚುಲಿ ಗಣೇಶ್ ಅವರ ತಾಯಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಇದ್ದಾರೆ ಗಣೇಶ್ ಅವರಿಂದ. ಆ ಕ್ಷಣದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು VT ಇದೆ, ನೋಡ್ಕೊಂಡು ಬಂದ್ಬೇಡ ಅಲ್ಲ. VT ಪ್ಲೀಸ್. ನೀರು ನಾನಿಟ್ಟದೆ ಫಸ್ಟ್ ಕುಡಿತಾನೆ, ಅವ ನನ್ನ ಮಗ. ಭ್ರಮೆ, ನಾನಿಟ್ಟಿದ್ದೆ ಫಸ್ಟ್ ಕುಡಿಯೋದು. ಅಮ್ಮ ಕೊಟ್ಟ ಲೋಟ ಫಸ್ಟ್ ಪಿಕ್ ಮಾಡಿದರೆ ಹೆಂಡತಿಗೆ ಬೇಜಾರಾಗ್ತದೆ, ಹೆಂಡತಿ ಕೊಟ್ಟ ಲೋಟ ಫಸ್ಟ್ ಪಿಕ್ ಮಾಡಿದರೆ ಅಮ್ಮನಿಗೆ ಬೇಜಾರಾಗ್ತದೆ. ಎಂತ ಮಾಡಲಿ ಮಾರೆ? ಒಂದು ಐಡಿಯಾ. ಒಂದು ನಿಮಿಷ. ಅಬ್ಬಾ, ಎರಡನ್ನು ದೊಡ್ಡ ಲೋಟಕ್ಕೆ ಮಿಕ್ಸ್ ಮಾಡಿ ಕುಡಿದ್ರೆ ಟೆನ್ಷನೇ ಇಲ್ಲ. ಟೀನೋ ಕಾಫಿನೋ ಬಂದ್ರೆ ಚೆನ್ನಾಗಿರ್ತಿತ್ತು. ಕಾಫಿ ಇವತ್ತು ಸತ್ತೆ. ನಿಮಿಷ ಕುಡಿ, ಈಗ ಕುಡಿಯಾ? ಮಿಕ್ಸ್ ಮಾಡಿ ಮಾಡ್ಕೊಡಿ.
ಆಕ್ಚುಲಿ ಮನೇಲಿರುವಂತ ಒಂದು ಇನ್ನಸೆಂಟ್ ಅಮ್ಮನ್ನ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋದಿದೆಯಲ್ಲ, ಅದು ಎಷ್ಟು ಕಷ್ಟವಾದಂತ ಕೆಲಸ. ಆದ್ರೆ ಅದೆಷ್ಟು ಖುಷಿಯಿಂದ ಮಾಡ್ತಿದಾರೆ ಅವರು. ಅಮ್ಮ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಇದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ? ಖುಷಿ ಆಗ್ತದೆ, ಆದ್ರೆ ಹೇಗ್ ಮಾಡಿದ್ರು ಸರಿ ಆಗೋದಿಲ್ಲ ಅವನಿಗೆ, ಬೈತಾ ಇರ್ತಾನೆ. ಓಕೆ ವಿದ್ಯಾ, ಅತ್ತೆ ಜೊತೆ ನೀವು ರೀಲ್ಸ್ ಮಾಡೋದು ಈ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ? ಫಸ್ಟ್ ಆಫ್ ಆಲ್ ನನಗೆ ರೀಲ್ಸ್ ಮಾಡೋದೇ ಇಷ್ಟ ಇರಲಿಲ್ಲ ಮದುವೆ ಆದಾಗ. ನಾನು ಇವ್ರಿಗೆ ಬೈತಿದ್ದೆ, ನನ್ನನ್ನು ಯಾಕ್ರಿ ಈಗ ಹಾಕೋತೀರಾ, ನನ್ನ ಪಾಡ ನಾನು ಬಿಟ್ಬಿಡಿ, ನೀನು ನಿಮ್ಮ ಅಮ್ಮ ಮಾಡ್ಕೋತಿರಲ್ಲ ಮಾಡ್ಕೊಳ್ಳಿ, ನನ್ನನ್ನು ಯಾಕೆ ಇನ್ವಾಲ್ವ್ ಮಾಡ್ತೀರಾ ಅಂತ. ಬಟ್ ಒಂದ್ಸರಿ ಅವ್ರ ಜೊತೆ ನಾನು ಸ್ಟಾರ್ಟ್ ಮಾಡಿದಾಗ ತುತ್ತಮುತ್ತ ಸೀರೀಸ್ ಸ್ಟಾರ್ಟ್ ಮಾಡಿದ್ದು ನಾವು. ಅದೇನೋ ಒಂದು ಇನ್ನೋಸೆನ್ಸ್ ನಂಗೆ ಇಷ್ಟ ಆಗೋಯ್ತು. ಎಷ್ಟು ಕ್ಯೂಟ್ ಅನಿಸ್ತು ಅಂದರೆ ಓಕೆ ನಾನು ಸ್ಟಾರ್ಟ್ ಮಾಡೋಣ, ಈ ತುತ್ತಮುತ್ತ ಸೀರೀಸೇ ಸ್ಟಾರ್ಟ್ ಮಾಡೋಣ, ಚೆನ್ನಾಗಿರುತ್ತೆ. ನಾನೇ ಕಾನ್ಸೆಪ್ಟ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ ಅವ್ರಿಗೆ. ಕೆಲವೊಂದು ಇವ್ರು ಏನಾದರೂ ಕಾನ್ಸೆಪ್ಟ್ ಹೇಳಿದ್ರೆ ಅದಕ್ಕೆ ಇಂಪ್ರೂವೈಸೇಷನ್ ಮಾಡೋದು, ಈ ಥರ ಮಾಡೋಣ, ಅವ್ರಿಗೆ ಈ ಥರ ಡೈಲಾಗ್ ಕೊಡೋಣ, ಈ ಥರ ನನ್ಗೆ ಕ್ಯೂಟ್ ಅನಿಸುತ್ತೆ ಅವ್ರ ಜೊತೆ ಮಾಡಿದಾಗ. ರೀಲ್ಸ್ ಬಗ್ಗೆ ಹೇಳಿದ್ರಿ, ಅವ್ರ ಜೊತೆ ನಿಮ್ಮ ಬಾಂಧವ್ಯ ಹೇಗಿದೆ ವಿದ್ಯಾ? ಖಂಡಿತ ನೀವು ರೀಲ್ಸಲ್ಲಿ ನೋಡೋ ಥರ ನಾನು ಗಯ್ಯಾಳಿ ಸೊಸೆನೂ ಅಲ್ಲ, ಅವರು ಇನ್ನೋಸೆಂಟೇ ಹೌದು, ಬಟ್ ನಾನಂತೂ ಗಯ್ಯಾಳಿ ಸೊಸೆ ಅಲ್ಲ. ನಾನು ಅವ್ರು ಹೇಳ್ದಂಗೆ ನಾನು ಮಗಳ ಥರನೇ ಇದ್ದೀನಿ. ನಮ್ಮಿಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿದೆ. ನಾನು ಊರಿಗೆ ಹೋದಾಗೆಲ್ಲ ಅವರು ಗಣೇಶ್ಗೆ ಏನಿಷ್ಟ ಅಂತ ಕೇಳಲ್ಲ, ನನಗೇನಿಷ್ಟ ಅಂತ ಕೇಳ್ತಾರೆ. ನಿನ್ಗೇನಿಷ್ಟ, ನಾನು ನಿನ್ಗೆ ಇಷ್ಟವಾಗಿರೋ ತಿಂಡಿ ಮಾಡ್ತೀನಿ ಅಂತಾರೆ. ಸೊ ಗಣೇಶ್ ಇಲ್ಲಿ ಒಂಥರ ಔಟ್ ಆಫ್ ದ ಸ್ಕೋಪ್. ಅತ್ತೆ ಮಾವ ವೇದಿಕೆಗೆ ಬಂದಿದ್ದಾರೆ, ನಿಮ್ಮ ತಂದೆ ತಾಯಿ ಬಗ್ಗೆ ವೇದಿಕೆ ಮೇಲೆ ಹೇಳಿ. ನಂಗೆ ಈ ಮೂಮೆಂಟಲ್ಲಿ ಈ ಥರ ನೋಡಿದಾಗ ನಮ್ಮ ತಂದೆ ತಾಯಿನ ಐ ಮಿಸ್ ದೆಮ್. ಕೆಲವು ಕಾರಣಗಳಿಂದ ನಮ್ಮ ತಾಯಿ ಬರೋಕ್ಕಾಗಲಿಲ್ಲ. ಸೊ ಅವ್ರಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವ್ರ ಸ್ಟೇಜಿಗೆ ಬರೋಕ್ಕಾಗಿಲ್ಲ. ನಮ್ಮ ತಂದೆ ಅವರನ್ನು ನೋಡ್ಕೋತಿದ್ದಾರೆ. ಸೊ ಇವತ್ತು ಈ ಮೂಮೆಂಟಲ್ಲಿ ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ನನಗೋಸ್ಕರ ನನ್ನ ಅಕ್ಕ ಅವಳ ಮಗು ಬಂದಿದ್ದಾರೆ. ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ದೆಮ್. ಹಿಂದ್ಗಡೆ LED ಒಂದು ಫೋಟೋ ಇದೆ ನೋಡಿ. ಅಮ್ಮ ನಮಸ್ತೆ, ಅಪ್ಪಾಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿದ್ಯಾ ಅವರು ಬೇಜಾರು ಮಾಡ್ಕೊಂಡಿದ್ರು ನೀವಿಬ್ರು ನಮ್ಮ ವೇದಿಕೆಗೆ ಬರಕ್ ಆಗಿಲ್ಲ ಅಂತ. ಆದ್ರೆ ನೀವಿಬ್ರು ವೇದಿಕೆಗೆ ಬಂದು ನಿಜವಾದ ಖುಷಿಯನ್ನ ವಿದ್ಯನ್ಗೆ ಕೊಟ್ಟಿದ್ದೀರಾ. ಅವ್ರು ತುಂಬಾನೇ ದೊಡ್ಡ ಸರ್ಪ್ರೈಸ್, ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ಲ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಪರಿಚಯ ಮಾಡ್ಕೊಡಿ ಅಮ್ಮ ಅಪ್ಪಂದು. ನಮ್ಮ ತಂದೆ ಸುರೇಶ್ ಅಂತ, ಇವರು ರಿಟೈರ್ಡ್ ಜೂನಿಯರ್ ಇಂಜಿನಿಯರ್ KEB ಅಲ್ಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್. ನಮ್ಮ ತಾಯಿ ಗಾಯತ್ರಿ ಅಂತ, ಹೌಸ್ ವೈಫ್. ಅಮ್ಮ, ಮಗಳು ಅಳಿಯನ್ನ ವೇದಿಕೆ ಮೇಲೆ ನೋಡ್ತಾ ಇರ್ತೀರಾ ನೀವು, ಖುಷಿ ಆಗುತ್ತಾ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ. ಪ್ರತಿ ವಾರನ ಮಿಸ್ ಮಾಡದೆ ನೋಡ್ತೀವಿ, ತುಂಬಾನೇ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಅಪ್ಪಾಜಿ, ನೀವ್ ವೇದಿಕೆಗೆ ಬಂದಿದ್ದೀರಾ, ಎಷ್ಟು ಖುಷಿ ಇದೆ? ನಾನು ಎಂದು ಇದಕ್ಕೆ ಬಂದಿರಲಿಲ್ಲ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಇದೆ. ಅವ್ರು ಸ್ವಲ್ಪ ತುಂಬ ಎಮೋಷ್ನಲ್ ಪರ್ಸನ್. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಮದುವೆಗೆ ಮುಂಚೆ ನೀವು 10 ಕ್ವಶನ್ ಕೇಳಿದ್ರೆ ಒಂದಕ್ಕೆ ಆನ್ಸರ್ ಮಾಡೋರು. ಅವಾಗಲೇ ಮಾತು ಕಡಿಮೆ. ಮದುವೆ ಆದಮೇಲೆ ನಾನು 10 ತಿಂಗಳು ಮಗುವಾಗಿದ್ದಾಗ ಅವ್ರ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಅದಾದಾಗಿಂದ 100 ಕ್ವಶನ್ ಕೇಳಿದ್ರೆ ಒಂದಕ್ಕೆ ಆನ್ಸರ್ ಮಾಡುವಂಥ ಪರಿಸ್ಥಿತಿಗೆ ಬರ್ತಾರೆ. ಅದೇನು ಇನ್ಸಿಡೆಂಟ್ ಅಂದರೆ, ನಮ್ಮ ತಂದೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ನಲ್ಲ. ಸೊ ಒಂದಿನ ಈ ಥರ ಎಲೆಕ್ಟ್ರಿಕಲ್ ಬೋರ್ಡಲ್ಲಿ ಏನೋ ಕೆಲಸ ಮಾಡುವಾಗ ಟ್ರಾನ್ಸ್ಫಾರ್ಮರಲ್ಲಿ ಏನೋ ರಿಪೇರಿ ಆಗ್ತಿರುತ್ತೆ. ಅಲ್ಲಿ ಟ್ರಾನ್ಸ್ಫಾರ್ಮರಲ್ಲಿ ಏನೋ ರಿಪೇರಿ ಮಾಡ್ತಿರುವಾಗ ಸಡನ್ ಆಗಿ ಹಾಟ್ ಏರು ಎಕ್ಸ್ಪ್ಲೋಡ್ ಆಗಿ ಅವ್ರದ್ದು ಇಡೀ ದೇಹ ಸುಟ್ಟೋಗುತ್ತೆ. ಆಲ್ಮೋಸ್ಟ್ ಒಂದು 500 to 1000 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇರುವಂಥ ಆ ಹಾಟ್ ಏರ್ ಅವ್ರ ಬಾಡಿಗೆ ಒಂದು 5 to 10 ಸೆಕೆಂಡ್ಸಲ್ಲಿ ಹೊಡೆದು ಇಡೀ ಬಾಡಿ ಅವ್ರದ್ದು ಬರ್ನ್ ಆಗುತ್ತೆ. ಅವ್ರಿಗೆ ನಮ್ಮ ತಾಯಿ ಬಾಣಂತನಕ್ಕೆ ಅಂತ ವಾಪಸ್ಸು ಅತ್ತೆ ಮನೆಗೆ ಬಂದಿರ್ತಾರೆ. ಅವ್ರಿಗೊಂದು ಕಾಲ್ ಬರುತ್ತೆ, ನಿಮ್ಮ ಯಜಮಾನ್ರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಬನ್ನಿ ಅಂತ. ಅವ್ರಿಗೆ ಏನು ವಿಷಯ ಅಂತಲೂ ಗೊತ್ತಿರಲ್ಲ. ಹಾಸ್ಪಿಟ್ಲಿಗೆ ಹೋಗ್ತಾರೆ. ಸ್ಟ್ರೆಚರಲ್ಲಿ ಅವ್ರ ಮುಂದೆನೇ ನಮ್ಮ ತಂದೆನ ಕರ್ಕೊಂಡು ಹೋಗ್ತಾರೆ. ನಮ್ಮ ತಾಯಿಗೆ ಅವ್ರನ್ನ ಗುರ್ತು ಹಿಡಿಯೋಕ್ಕಾಗಲ್ಲ, ಆ ಪರಿಸ್ಥಿತಿ ನಮ್ಮ ತಂದೆ ಇರ್ತಾರೆ. ಅವರು ಏನು ಅಂತ ಕೇಳಿದ್ರೆ ಅವ್ರ ದೇಹ ಎಲ್ಲ ಕೆಂಡದ ಥರ ಕುದೀತಿತ್ತು. ಅಷ್ಟು ಫಸ್ಟ್ ಲೇಯರ್ ಆಫ್ ಸ್ಕಿನ್ ಇದ್ದಾಚೆ ಬಂದು ಬ್ಲಡ್ ಎಲ್ಲ ಹೊರಗೆ ಬಂದು ಆ ಥರ ಆಗಿದ್ರು ಮನುಷ್ಯ ಅನ್ನೋ ಥರ ಹೇಳ್ತಾರೆ. ಆ ಟೈಮಲ್ಲಿ ನಾನು 10 ತಿಂಗಳ ಮಗು, ನನ್ನ ಅಕ್ಕ 4 ವರ್ಷದ ಮಗು. ಆ ಟೈಮಲ್ಲಿ ಡಾಕ್ಟರ್ನ ಕೇಳ್ತಾರೆ ಏನಾಗಿದೆ ಅಂದರೆ ಏನು ಪರಿಸ್ಥಿತಿ ಅವ್ರದ್ದು ಅಂತ. ಡಾಕ್ಟರ್ ಹೇಳ್ತಾರೆ 40% ಬರ್ನ್ಸ್ ಆಗಿದೆ, ಬಾಡಿ ಎಲ್ಲ ಚಾನ್ಸಸ್ ಇಲ್ಲ ಅಂತ.
ಹೋಪ್ಸ್ ನಮ್ಗೆಲ್ರಿಗೂ ಹೊಟ್ಟೋಗಿತ್ತು. ಬಟ್ ನಮ್ಮ ತಾಯಿ ಅದೇನ್ ಪುಣ್ಯ ಮಾಡಿದ್ರು ಅಥವಾ ನಮ್ಮ ತಂದೆ ಏನ್ ಪುಣ್ಯ ಮಾಡಿದ್ರು, ಯಾವ ದೇವ್ರಿಗೆ ಏನ್ ಹೂವ ಹಾಕಿ ಪೂಜೆ ಮಾಡಿದ್ರೋ ಗೊತ್ತಿಲ್ಲ, ಅವರು ಇವತ್ತು ಅಟ್ಲೀಸ್ಟ್ ಈ ಪರಿಸ್ಥಿತಿಲಿ ಈ ಸ್ಟೇಜ್ ಅಲ್ಲಿ ಇದ್ದಾರೆ. ಇದನ್ನ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ನನ್ನ ಪ್ರಕಾರ ನನ್ನ ಲೈಫ್ನ ಜೋಡಿ ನಂಬರ್ 1 ಇವರಿಬ್ರೆ. ವೆರಿ ನೈಸ್. ಚಿಕ್ಕಣ್ಣ ಅವರೇ, ಈ ಕ್ಷಣವನ್ನೆಲ್ಲ ನೋಡಿದಾಗ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಇಲ್ಲ ಏನಂದ್ರೆ ಈಗ ಅಟ್ಲೀಸ್ಟ್ ಅವರು ನೀವು ಲಕ್ಕಿ ಅನ್ಕೊಂತೀನಿ. ಏನಕ್ಕೆ ಅಂದ್ರೆ ಈಗ ಇನ್ನೊಂದು ಸ್ಟೇಜ್ಗೆ ನಿಮ್ಮ ತಂದೆನ ಕರೆದು ಅಟ್ಲೀಸ್ಟ್ ಅವ್ರಿಗೊಂದು ಪತ್ರ ಬರೆದು ಹಿಂಗೆ ಹೊಡಿತಾ ಇದ್ರು, ಇದು ಮಾಡ್ತಿದ್ರು ಅಂತ ಹೇಳಿದ್ರಿ. ಬಟ್ ನನಗೆ ಹೇಳ್ಕೊಳಕ್ಕೆ ಅಂತ ಚಾನ್ಸೇ ಸಿಗ್ಲಿಲ್ಲ. ನಾನು ನಮ್ಮ ತಂದೆನೂ ಏನೋ ಗೊತ್ತಿಲ್ಲ, ಅದು ಈಗ ಹೇಳಿದ್ರು ಮಕ್ಕಳು ಒಳ್ಳೆ ತಂದೆಲಿ ಇರ್ಲಿ ಅಂತಾನೆ ಹೊಡಿತಾರೆ. ಯಾವ ತಂದೆನೂ ಮಕ್ಕಳು ಕೆಟ್ಟದಂತೂ ಬಯಸಲ್ಲ. ಯಾವ ತಂದೆ ತಾಯಿ ಯಾರೇ ಆದ್ರೂ ಅಷ್ಟೇ, ಮಕ್ಕಳು ಚೆನ್ನಾಗಿರ್ಲಿ ಅಂದ್ರೆ ಅವರು ಮಕ್ಕಳಿಗೆ ಒಬ್ರು ಪ್ರೀತಿಯಿಂದ ಹೇಳ್ತಾರೆ, ಇನ್ನೊಬ್ರು ಬೆದರ್ಸಿ ಹೇಳ್ಬೋದು, ಕೆಲವ್ರು ಹೊಡೆದು ಹೇಳ್ಬೋದು. ಹೇಳ್ಕೊಡೋ ವೇಗ ಬದಲಾವಣೆ ಇರುತ್ತೆ, ಬಟ್ ಅವ್ರ ಉದ್ದೇಶ ಯಾವಾಗಲೂ ಒಂದೇ ಇರುತ್ತೆ, ಮಕ್ಕಳುಗಳು ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೆ. ಸೊ ನಮ್ಮಪ್ಪ ಹೊಡಿತಿದ್ರು, ನಾನು ದ್ವೇಷ ಮಾಡ್ಕೊಂಡೇ ಬಂದ್ಬಿಟ್ಟೆ ನಮ್ಮ ಅಪ್ಪನ. ಗೊತ್ತಿಲ್ಲ ಚಿಕ್ಕದ್ರಿಂದ, ಅಂದ್ರೆ ಮಕ್ಕಳ ಮೇಲೆ ಕೆಲವು ಪ್ರಭಾವ ಬಿದ್ದ್ಬಿಡ್ಬೋದು. ಹೊಡಿತಾ ಇರ್ಬೇಕಾದ್ರೆ ಇಲ್ಲ ನಮ್ಮಪ್ಪ ಹೊಡಿತಾರೆ ಸರಿ ಇಲ್ಲ, ಕೆಟ್ಟವನು ಅನ್ನೋದೇ ತಲೆಯಲ್ಲಿ ನನಗೆ ತುಂಬ್ಕೊಂಬಿಟ್ಟಿತ್ತು. ನನಗೆ ಯಾವಾಗ ಒಂಚೂರು ನನಗೆ ಬುದ್ಧಿ ಬಂದು ನಾನು ರಿಯಲೈಸ್ ಆಗೇ ಇಲ್ಲ ಗುರು, ಅವ್ರು ಮಾಡ್ತಿದ್ದು ಒಳ್ಳೇದಕ್ಕೆ, ಅವ್ರು ಏನು ಸುಮ್ಮನೆ ಏನು ನಾವೇನು ಶತ್ರುಗಳಲ್ಲ ಮಕ್ಕಳು ಹೊಡಿಯೋಕ್ಕೆ ಅಂತ. ಅದು ರಿಯಲೈಸ್ ಆಗಿ ಓಕೆ ಅಪ್ಪ ಇನ್ಮೇಲಾದರೂ ನಮ್ಮ ಅಪ್ಪನ ನಾನು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ನಾನು ಚೆನ್ನಾಗಾಗೋಷ್ಟರಲ್ಲಿ ಮಿಸ್ ಆಗೋದ್ರೆ ನಮ್ಮಪ್ಪ. ನಿಜವಾಗ್ಲೂ ಈಗ ಅವ್ರಿಬ್ಬರ ತಂದೆಗೂ ನಮ್ಮಪ್ಪಗೂ ಸಿಕ್ಕಾಬಟ್ಟೆ ಒಂಥರ ಹೋಲಿಕೆ ಇದೆ. ಯಾಕೆಂದ್ರೆ ಅವ್ರ ತಂದೆ ಸ್ಟ್ರಿಕ್ಟ್ ಹೊಡಿತಾ ಇದ್ರು ಅಂತೇಳಿ, ಇವ್ರ ತಂದೆ ಕಷ್ಟಪಟ್ರು, ಅವ್ರಿಗೇನೋ ಆಕ್ಸಿಡೆಂಟ್ ಆದಾಗ ಪ್ರಾಬ್ಲಮ್ ಆಯ್ತು ಅಂದ್ರೆ ಹಂಗೆ ನಮ್ಮಪ್ಪ ಒಂಥರ ಮನೆಗೆ ಮಾರಿ ಊರು ಉಪ್ಗಾರಿ ಅಂತಾರಲ್ಲ ಆ ಥರ. ನಾನು ಫಸ್ಟ್ ಟೈಮ್ ನಾನು ದುಡ್ದು ಒಂದು ಸ್ಕೂಟ್ರ್ ತಗೊಂಡಿದ್ದೆ, ನಾನು ಮಾರಬಾರ್ದು ಅದನ್ನ. ಅದು ಒಂದು ಯಾವುದೋ ಒಂದು ಫಸ್ಟು ಅಂದರೆ ನಾವು ನಮ್ಮ ದುಡ್ಡು ಮೇಲೆ ಒಂದು ಎಮೋಷನ್ ಇರುತ್ತಲ್ಲ, ಅದಿರ್ಲಿ ಅಂತ ಊರಲ್ಲಿ ತಗೊಂಡೋಗಿಟ್ಟಿದ್ದೆ. ಯಾರಿಗೂ ಹಸು ಕೊಡ್ಸಕ್ ಹೋಗಿ ನಮ್ಮ ಅಪ್ಪ ಆಕ್ಸಿಡೆಂಟ್ ಆಗಿ ಅದು ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿ ಸ್ಟ್ರೋಕ್ ಎಲ್ಲ ಹೊಡೆದು, ಸೊ ಫೈನಲಿ ಹಾಸ್ಪಿಟ್ಲಲ್ಲಿ ಬದುಕದೇ ಇಲ್ಲ ಅಂದ್ಬಿಟ್ರು, ತಗೊಂಡೋಗ್ಬಿಟ್ರಿ ಮನೆಗೆ, ವೇಸ್ಟು ಆಗಲ್ಲ ಅಂತ. ಬಟ್ ನನ್ಗೇನಂದ್ರೆ ಪರವಾಗಿಲ್ಲ ಗುರು, ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಪುಣ್ಯಕ್ಕೆ ನಮ್ಮ ಅಪ್ಪ ಸಿಕ್ಕಾಪಟ್ಟೆ ವಿಲ್ ಪವರ್ ಜಾಸ್ತಿ ನಮ್ಮ ಅಪ್ಪಂಗೆ. ಮತ್ತೆ ರಿಕವರಿ ಆದ್ರು ನಮ್ಮ ಅಪ್ಪ, ರಿಕವರಿ ಆಗಿ ಮತ್ತೆ ಹೋಮ್ ನರ್ಸ್ ಎಲ್ಲ ಮನೇಲಿ ಅಲ್ಲೇ ಊರಲ್ಲೂ ಅನ್ನೋರು, ಯಾಕೆ ಕರ್ಕೊಂಬಂದೆ ಬದುಕಲ್ಲ ಅಂದೆ, ಅದೆಲ್ಲ ತಲೆ ಕೆಡ್ಸ್ಕೊ. ಬಟ್ ನಮ್ಮ ಅಪ್ಪ ಚೆನ್ನಾಗಾದ್ರು, ಹಾರ್ಟ್ ಅಟ್ಯಾಕ್ ಆಯ್ತು, ಹಂಗೆ ಹೋದ್ರು. ಬಟ್ ನೀವು ಲಕ್ಕಿ, ನಿಜವಾಗ್ಲು ಖುಷಿ ಆಯ್ತು, ನನ್ನ ಫ್ಯಾಮಿಲಿ ನೋಡ್ದಂಗೆ ಆಯ್ತು. ಥ್ಯಾಂಕ್ ಯು. ಅಂಡ್ ಮಲೈಕಾ, ನಾವು ನೋಡ್ತಾನೆ ಇದ್ದೆ, ಸ್ವಲ್ಪ ಎಮೋಷನಲ್ ಆಗಿದ್ರಿ ನೀವು ಇವ್ರನ್ನೆಲ್ಲ ನೋಡ್ತಿರ್ಬೇಕಾದ್ರೆ. ನಾನು ಆಕ್ಚುಲಿ ಅಪ್ಪನ ನೆನ್ಸ್ಕೊತಾ ಇದ್ದೆ, ಅಂದ್ರೆ ಅವ್ರ ಊರಲ್ಲಿ ಇರ್ತಾರೆ, ನಾನು ಇಲ್ಲಿರ್ತೀನಿ ಕೆಲಸ ಮಾಡುವಾಗ. ಸೊ ಅವ್ರು ನಾನು ತುಂಬಾ ಮಿಸ್ ಮಾಡ್ತೀನಿ. ಹಿಟ್ಲರ್ ಕಲ್ಯಾಣ ಸ್ಟಾರ್ಟ್ ಆದ್ಮೇಲಿಂದ ಅಂತೂ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ತುಂಬಾ ಕಮ್ಮಿ. ನಾನು ಅಲ್ಲೇ ಓದಿದ್ದು, ಅವ್ರ ಜೊತೆಲೇ ಇದ್ದಿದ್ದು, ಒಂದ್ಸತಿನೂ ಹಾಸ್ಟೆಲ್ ಇಲ್ಲ. ಸೊ ಅವ್ರು ಬಿಟ್ಟು ತುಂಬಾ ಆಫ್ಟರ್ 2 years ನಾನು ಅವ್ರ ಜೊತೆ ಇಲ್ಲ ಅಂತ ನಂಗೆ ತುಂಬಾ ಬೇಜಾರಾಗ್ತಿತ್ತು. ಬಟ್ ಅವ್ರ ಲೆಟರ್ ಓದುವಾಗ ಯಾಕೋ ನಂಗೆ ತುಂಬಾ ಎಮೋಷನಲ್ ಆಗ್ಬಿಟ್ಟೆ. ಎಷ್ಟು ಮುದ್ದಾಗಿ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ ಸರ್ ನೀವು ಲೆಟರ್ನ. ಹೌದು, ಅಪ್ಪಂದ್ರು ನಾನಂತೂ ಯಾವತ್ತೂ ನಮ್ಮ ಅಪ್ಪನ ಕೈಲಿ ಇಲ್ಲಿ ತನಕ ಹೊಡ್ಸ್ಕೊಂಡಿಲ್ಲ, ಏನೂ ಆಗಿಲ್ಲ. ಅಪ್ಪ ಅಂದ ತಕ್ಷಣ ಅಪ್ಪ ಮಗಳ ಎಮೋಷನ್ನೇ ಅಷ್ಟು ಸ್ಟ್ರಾಂಗ್. ಅದು ತುಂಬಾ ಖುಷಿ ಆಯ್ತು ನಿಮ್ನೆಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಈ ಕುಟುಂಬಕ್ಕೆ, ಈ ಮುದ್ದಾದ ಕುಟುಂಬಕ್ಕೆ ನಮ್ಮ ಕಡೆಯಿಂದ, ಜಿ ಕುಟುಂಬದ ಕಡೆಯಿಂದ ಒಂದು ಕಾಣಿಕೆ ಇದೆ, ಅದನ್ನ ತಗೊಂಡ್ ಬನ್ನಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಒಳ್ಳೇದಾಗಿ. ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಮುಂದಿನ ಜೋಡಿ ದೇವ್ರಿದ್ದಾನೆ ಅಂತ ಹೇಳುವಂತ ಡಾನ್ ಕಮ್ ಡಾನ್ಸರ್ ಮಂಜು ಮಾಸ್ಟರ್ ಹಾಗೂ ಅವರ ಶ್ರೀಮತಿ ಅನುಷಾ. ಮಾಸ್ಟರ್, ನಿಮ್ ಕಡೆಯಿಂದ ಯಾರ್ಯಾರು ಬಂದಿದ್ದಾರೆ ಮಾಸ್ಟರ್? ಸರ್, ನನ್ನ ಕಡೆಯಿಂದ ನಮ್ಮ ತಂದೆ ತಾಯಿ, ನಮ್ಮ ತಮ್ಮನ ಹೆಂಡತಿ ಹಾಗೂ ಮಗು ಬಂದಿದೆ. ನಿಮ್
ತಮ್ಮ ಪೈಲ್ವಾನ ಮಾಸ್ಟರ್? ಹೌದು ಸರ್, ಕರೆಕ್ಟಾಗಿ ಕಂಡಿಡ್ತಿದ್ದೀರಾ. ಆಕ್ಚುಲಿ ಅವನೇ ನನ್ ಮೇನ್ ಸಪೋರ್ಟ್ ಸರ್. ಇವರಿಬ್ರೆ ಮೇನ್ ಆಗಿ ನಿಂತ್ಕೊಂಡು ಇವ್ರ ತಂದೆ ತಾಯಿ ಹತ್ರ ಮಾತಾಡೋ ಧೈರ್ಯ ಮಾಡ್ಕೊಟ್ಟಿದ್ದೆ ಭಾರ್ಗವಿ. ಆಕ್ಚುಲಿ ಅದಕ್ಕಿಂತ ಮುಂಚೆ ಫಸ್ಟ್ ಅಪ್ಪ ಅಮ್ಮಂಗಲ್ಲ ತೋರಿಸಿದ್ದು, ಫಸ್ಟ್ ನನ್ನ ಭೇಟಿ ಮಾಡಿಸಿದ್ದೆ ಭಾರ್ಗವಿ ಮತ್ತೆ ತಮ್ಮನ್ಗೆ. ಇವರೇ ನನ್ನ ಹುಡುಗಿ ಅಂತ ಅವ್ರು ಓಕೆ ಹೇಳಿದ ಮೇಲೇನೆ ನಾವು ನೆಕ್ಸ್ಟ್ ನಮ್ಮ ಸ್ಟೆಪ್ನ ನಾವು ಮುಂದುವರೆದಿದ್ದು. ಅಂದ್ರೆ ಅವ್ರ ಪರ್ಮಿಷನ್ ಇಂದ. ಸೊ ಏನೇ ಇದ್ರು ಇಟ್ಸ್ ಆಲ್ ಬಿಕಾಸ್ ಆಫ್ ದೆಮ್ ಅಂತ ಹೇಳ್ಬೋದು. ದೇ ಆರ್ ಲೈಕ್ ಒಂದು ದೊಡ್ಡ ಪಿಲ್ಲರ್ಸ್ ನಮ್ಗೆ. ಅಮ್ಮ, ನಿಮ್ಮ ಸೊಸೆ ಅನುಷಾ ಬಗ್ಗೆ ನಿಮ್ಮ ಮಾತು? ನಮ್ಮ ಭಾರ್ಗವಿನೂ ಅಷ್ಟೇ, ಇವಳು ಅಷ್ಟೇ, ಇಬ್ರು ಚೆನ್ನಾಗಿದ್ದಾರೆ. ನಮ್ಗೆ ಹೆಣ್ಮಕ್ಳಿಲ್ಲ, ಇವರೇ ಹೆಣ್ಮಕ್ಳು ಅಂತ ನಂಬ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಅನುಷಾ, ನೀವ್ ಹೇಳಿ, ನಿಮ್ಮ ಅತ್ತೆ ಮಾವನ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ಪಪ್ಪ ಅಮ್ಮ ನನಗೆ ಜೀವನದಲ್ಲಿ ಹೇಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ದು. ಬಟ್ ಇವ್ರ ಮನೆಗೆ ಬಂದಿದ ತಕ್ಷಣ ಲೈಕ್ ಎಲ್ಲ ಹೊಸದು. ಅಂದ್ರೆ ಫಸ್ಟ್ ನಮ್ಮ ಅಪ್ಪ ಅಮ್ಮನ ಬಿಟ್ಟಿದ್ದೆ, ಅಲ್ಲಿಂದ ಬಂದಿದ ತಕ್ಷಣ ಕೊರ್ಗು, ಅಯ್ಯೋ ಅಪ್ಪ ಅಮ್ಮ, ಬೆಳಗ್ಗೆ ರಾತ್ರಿ ಅಳು 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 ಅಳು, ಈ ಕಡೆ ಹೋಗಂಗೂ ಇಲ್ಲ, ಈ ಕಡೆ ಬರೋಂಗೂ ಇಲ್ಲ, ಆ ತರ ಒಂದು ಸಿಚುವೇಶನ್. ಅದ್ರ ಜೊತೆಗೆ ನನ್ಗೆ ಸ್ವಲ್ಪ ಫುಡ್ ಅಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ. ಬೆಳಗ್ಗೆ ರಾತ್ರಿ ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ ಅಂತ ಅನ್ಸುತ್ತೆ ಒಂದೊಂದ್ಸತಿ. ಇವ್ರು ಅದಕ್ಕೆ ಯಾವಾಗಲೂ ಹೇಳ್ತಾರೆ, ನೀನು ತಿನ್ನೋದಕ್ಕೆ ಬದುಕಿರೋದು ಅಂತ ಹೇಳ್ತಾ ಇರ್ತಾರೆ. ಬಟ್ ಇಟ್ಸ್ ಓಕೆ, ಐ ವಿಲ್ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್ ಬಿಕಾಸ್ ನನಗೆ ತಿನ್ನೋದಂದ್ರೆ ತುಂಬಾ 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 ಇಷ್ಟ. ತಿನ್ನೋಗೋಸ್ಕರ ಬದುಕಿರೋದಲ್ಲ, ತಿನ್ನೋಗೋಸ್ಕರನೇ ಹುಟ್ಟಿರೋದು. ಅವಾಗ ನನ್ನ ಮನೇಲಿ ಬೆಳಗ್ಗೆ ಒಂಥರ ತಿಂಡಿ, ಮಧ್ಯಾಹ್ನ ಒಂಥರ ಊಟ, ಸಾಯಂಕಾಲ ಒಂಥರ ಊಟ, ರಾತ್ರಿ ಒಂಥರ ಊಟ, ಈ ತರ ನಾನು ಕೇಳಿದ್ದು. ಬಟ್ ಆಬ್ವಿಯಸ್ಲಿ ಅದೇ ತರ ಇಲ್ಲಿ ಆಗಲ್ವಲ್ಲ. ಸೊ ಇಲ್ಲಿದು ಫುಡ್ ಅಡ್ಜಸ್ಟ್ ಆಗ್ಬೇಕು, ಪ್ರತಿಯೊಂದನ್ನು ಅಡ್ಜಸ್ಟ್ಮೆಂಟ್ ಆಗಕ್ಕಾಗುತ್ತೆ. ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ, ಅಯ್ಯೋ ಏನಪ್ಪ ಇದು, ಬೇರೆ ಒಂದು ಪ್ರಪಂಚಕ್ಕೆ ಬಂದಿದ್ದೀನಿ. ಬಟ್ ಮಂಜು ಹೇಳೋರು, ನೋಡು ಇದೇ ನನ್ನ ಜೀವನ, ಇದು ನನ್ನ ಜೀವನ ಹಿಂಗಿರುತ್ತೆ, ಸೊ ನಿನ್ ಮೇಲಿದೆ, ನೀನ್ ಹೇಗೆ ಅಡ್ಜಸ್ಟ್ ಆಗ್ತೀಯೋ ಇಲ್ವೋ ಅನ್ನೋದು. ಆಮೇಲೆ ಕಮಿಂಗ್ ಬ್ಯಾಕ್ ಟು ಅಮ್ಮ, ಸ್ಟಾರ್ಟಿಂಗ್ ಅಲ್ಲಿ ಜಗಳಗಳು ಆಗ್ತಾ ಇತ್ತು, ಇಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಯಾಕೆಂದ್ರೆ ನನಗೆ ಒಂದು ಕೆಟ್ಟ ಬುದ್ಧಿ ಏನಂದ್ರೆ ಬ್ಯಾಕ್ ಆನ್ಸರ್ ಮಾಡೋದು. ನಾನು ಯಾರೇ ಏನೇ ಅಂದ್ರು ನನ್ಗೆ ಅದು ಇಳಿಸ್ಲಿಲ್ಲ ಅಂದ್ರೆ ಪಟ್ ಅಂತ ಉತ್ತರ ಕೊಟ್ಬಿಡ್ತಾ ಇದ್ದೆ. ನಾನು ಯೋಚನೆ ಮಾಡಲ್ಲ ಹಿಂದೆ ಮುಂದೆ. ಸೊ ಆ ಬುದ್ಧಿ ಮಂಜುಗೆ ಇಷ್ಟ ಆಗಲ್ಲ. ಅಂಡ್ ಮಂಜುಗೆ ಅವ್ರ ಅಮ್ಮ ಅಂದ್ರೆ ಇಟ್ಸ್ ಲೈಕ್ ಟಾಪ್ ಆಫ್ ದ ವರ್ಲ್ಡ್. ಅವ್ರು ಎಲ್ಲದನ್ನು ಬಿಟ್ಬಿಡ್ತಾರೆ ಅವ್ರ ಅಮ್ಮಂಗೋಸ್ಕರ. ನನ್ನ ಮೈಂಡ್ ಸೆಟ್ ಅಲ್ಲಿ ಅಯ್ಯೋ ನಾನು ಎಲ್ಲದನ್ನು ಬಿಟ್ಟು ಬಂದಿದ್ದೀನಿ ತಾನೆ, ಪ್ರಾಬ್ಲಮ್ ಇಲ್ಲ ಅಂತ ನನಗೆ. ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ನನ್ನ ಮೇಲೆ ಬೇರೆ ಲೆವೆಲ್ ಟ್ರಸ್ಟ್ ಬಂತು ಮ್ಯಾಮ್. ಲೈಕ್ ಅದೇನೋ ಮೊದಲು ಆ ಟ್ರಸ್ಟ್ ಇರ್ಲಿಲ್ವೋ, ಯಾಕಂದ್ರೆ ನಾನು ಇರ್ತಾ ಇದ್ದಿರೋದು ಹಂಗೇನೆ. ನಂಗೆ ಒಂದು ಕೆಲಸ ಮಾಡಕ್ ಬರಲ್ಲ, ಒಂದು ತೊಳಿಯಕ್ ಬರಲ್ಲ, ಸೋರ್ಸಕ್ ಬರಲ್ಲ, ಏನು ಬರಲ್ಲ. ಸೊ ಅವ್ರು ಕೇಳ್ತಿದ್ರು ಸಹ, ಏನೋ ಇವಳು ಕಟ್ಕೊಂಡು ಸಂಸಾರ ಮಾಡ್ತೀಯ. ಒಂದು LKG ಮಗುಗೆ ಯಾವುದೋ ಒಂದು ಸ್ಕೂಲಲ್ಲಿ ಬಿಟ್ಟಂಗೆ ಆಯ್ತು ನನ್ನ ಕತೆ. ನನ್ಗೆ ಇರೋ ಅಂದೆ. ಬಟ್ ಒಂದಿನೋ ಪಾಪ ಅವ್ರು ಯಾವತ್ತು ನೀನು ಅದು ಮಾಡು ಇದು ಮಾಡು ಅಂತ ಖಂಡಿತ ಹೇಳಿಲ್ಲ ನನಗೆ. ಕಲ್ಸ್ಕೊಟ್ಟಿದ್ದಾರೆ. ಅದಾದ್ಮೇಲಿಂದ ನಮ್ದೇನು ಪ್ರಾಬ್ಲಮ್ಸೇ ಇಲ್ಲ. ಇವಾಗ ನಾನು ಜಗಳ ಮಾಡಕ್ ಹೋದ್ರು ನಮ್ಗೇನು ಜಗಳ ಟಾಪಿಕೇ ಸಿಗಲ್ಲ. ಮೊದ್ಲಾದ್ರೆ ಎಲ್ಲೆಲ್ಲಿಂದನೂ ಸಿಗ್ತಾ ಇತ್ತು, ಇವಾಗ ನೋಡಿದ್ರೆ ಒಂದು ಸಿಗಲ್ಲ ಟಾಪಿಕ್. ಸೊ ಈಗ ಒಂದು ಬೇರೆ ಲೆವೆಲ್ ಆಫ್ ಟ್ರಸ್ಟ್ ಅನ್ಬೋದು, ಬೇರೆ ಲೆವೆಲ್ ಆಫ್ ಬಾಂಡ್ ನಾನು ಗಳಿಸ್ಕೊಂಡಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ. ಈಗ ಅಮ್ಮ ಮನೆಗೆ ಹೋಗಿ ಕೇಳ್ತಾರೆ, ಮಗ ನೀನ್ ಹೆಂಡತಿ ಬೈದಿದ್ದ ಹೇಳಿದ್ದ ಅಂತ. ಐ ಮಿಸ್ ಯು ಮಮ್ಮ ಡ್ಯಾಡಿ. ಬಂದಿಲ್ಲ ಇವತ್ತು ಯಾಕಂದ್ರೆ ಅವರು ಮ್ಯಾಂಗ್ಳೂರಿಗೆ ಹೋಗಿದ್ದಾರೆ. ಸೊ ಐ ಜಸ್ಟ್ ವಾಂಟ್ ಟು ಸೇ ದಟ್ ಐ ಮಿಸ್ ಯು ಅಂಡ್ ಐ ಲವ್ ಯು ಸೋ ಮಚ್. ಮಾವನವ್ರ ಬಗ್ಗೆ ಹೇಳಲೇ ಇಲ್ಲ. ಮಾವಂದು ನಮ್ದು ಯಾವತ್ತು ಕಿರಿಕ್ ಆಗೇ ಇಲ್ಲ. ಇಲ್ಲ ಆತರ ಎಲ್ಲ ಕಿರಿಕೇ ಇಲ್ಲ. ಯಾರೋ ಒಂದು ಸಾಫ್ಟ್ ಲೆವೆಲ್, ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅನುಷಾ, 2 ವಿಷಯ. ಒಂದು, ನೀನು ನಾನು ನಂದಿನಿ ಹಾಡಿದ್ದು, ಅದರಿಂದ ನೀನ್ ವರ್ಲ್ಡ್ ಫೇಮಸ್ ಆಗಿದ್ಯಾ. 2ನೇದು, ಮಂಜು ಬಗ್ಗೆ ಉಸಿರು ಬಿಡದೆ ಕನ್ನಡದಲ್ಲಿ ಮಾತಾಡದೆ ನೋಡು, ಅದು ಕೂಡ ನೀನ್ ವರ್ಲ್ಡ್ ಫೇಮಸ್ ಆಗಿದೆ. ಅವಳು ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ಳಲ್ಲ, ಜಗಳನೇ ಬರಲ್ಲ. ಹಾಗಿದ್ದಾಗ ಅವಳೆಲ್ಲ ಆಗಿದ್ದಾಗ ಶಿ ಕ್ಲಿಯರ್ಸ್ ಹರ್ ಹೆಡ್ ಅಂಡ್ ಹಾರ್ಟ್. ಸೊ ಶಿ ಇಸ್ ಪ್ಯೂರ್ ಆಲ್ವೇಸ್. ತುಂಬಾ ಖುಷಿ ಆಯ್ತು ಇವತ್ತು ಅನುಷಾ ಅಷ್ಟೊಂದು ಮಾತಾಡಿದ್ ಕೇಳಿದ್ದು. ಥ್ಯಾಂಕ್ ಯು. ನೀವೆಲ್ಲರೂ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಅದರಲ್ಲೂ ಮಂಜು, ನಿಮ್ ತಾಯಿನ ಇವತ್ತು ನೋಡಿದ್ ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು. ಮತ್ತೆ ಏನೇ ಬಿರಿಯಾನಿ ಬಾರಿಸಿದ್ರು ನಾನು ಡಯಟ್ ಅಲ್ಲಿ ಇದ್ದೀನಿ ಅಂತ ಹೇಳೋ ಕಾಲದಲ್ಲಿ ಅಲ್ಲ, ನನಗೆ ತಿನ್ನೋದಿಷ್ಟ. ಯಾರು ಹೇಳ್ತಾರೆ ಮ್ಯಾಮ್? ನಂಗೆ ದೇವರಾಣೆಗೂ ಮ್ಯಾಮ್ ಡಯಟ್ ವಿಯಟ್ ಅಂದ್ರೆ ನಾನು ಎಲ್ಲೋ ದೂರ ಓಡೋಗ್ಬಿಡ್ತೀನಿ. ಇವರು ಅದು ಯಾವುದೋ ಒಂದು ಡಯಟ್ ಮಾಡ್ತಾರೆ, ಯಾವುದೋ ಒಂದು ಟೈಮಲ್ಲಿ ಬರೀ ಸ್ಪಿನಾಚ್ ತಿನ್ನೋರು, ಸ್ಪಿನಾಚ್ ಪನ್ನೀರ್. ಇವ್ರು ನೋಡ್ ನಂಗೆ ಸೈಕ್ ಆಗ್ಬಿಟ್ಟದ್ದು, ಯಾರಪ್ಪ ಇವ್ರು ಮನುಷ್ಯರ ಏನಂತ ಆ ಥರ ಎಲ್ಲ ಮಾಡ್ತಾರ. ಇರೋ ಒಂದು ಜೀವನ ಚೆನ್ನಾಗಿ ತಿನ್ಬೇಕು, ಖುಷಿಯಾಗಿರ್ಬೇಕು. ಇಲ್ಲ ಮ್ಯಾಮ್, ಆಕ್ಚುಲಿ ಒಂದು ಟೈಮ್ ಟ್ರೈ ಮಾಡಿದ್ಲು. ಬೆಳಗ್ಗೆ ಎದ್ದು ಗ್ರೀನ್ ಟೀ ಅಷ್ಟೇ ಕುಡಿ, ಹಂಗೆ ಸ್ಟಾರ್ಟ್ ಮಾಡ್ಕೊ ಅಂತ. ಗ್ರೀನ್ ಟೀ ಕುಡ್ದಾದ್ಮೇಲೆ ಹೇಳು, ನನ್ಗೆ ಯಾಕೋ ಚಕ್ಕರ್ ಬರ್ತಿದೆ. ಸರ್ ಅದು ಗ್ರೀನ್ ಟೀ ಕುಡಿತಾರೆ, ಯಾರು ಕುಡಿತಾರ ಅದನ್ನ? ಕರೆಕ್ಟ್ ಅನುಷಾ, ಯು ಆರ್ ರೈಟ್. ಏನು ಇರೋದೇ ಇಲ್ಲ. ಗ್ರೀನ್ ಟೀ ಕುಡಿಯೋರೆಲ್ಲ ಬಿಟ್ಬಿಡ್ತಾರೆ ನಿನ್ ಮಾತು ಕೇಳಿ.
ನಾನು ಅದಕ್ಕೆ ಮುಖ ಮುಚ್ಕೊಂಡಿದ್ದೀನಿ. ಮತ್ತೆ ಐಸ್ ಕ್ರೀಮ್ ತಿನ್ಬಾರ್ದು ಅಂತಾರೆ. ಏನು ತಿನ್ಬಾರ್ದು, ಇರೋದೇ ತಿನ್ನೋದಕ್ಕೆ ತಾನೆ, ತಿನ್ಬೇಕಪ್ಪ ಚೆನ್ನಾಗಿ. ಉಪಾಧ್ಯಕ್ಷರೇ ಏನ್ ಹೇಳ್ತೀರಾ ಈ ಮುದ್ದಾದ ಜೋಡಿ ಬಗ್ಗೆ? ಬಟ್ ನಿಜವಾಗ್ಲೂ ಖುಷಿ ಆಗತ್ತೆ, ಯಾಕಂದ್ರೆ ಬಡ ಬಡ ಅಂತ ಮಾತಾಡೋರ್ ಮನ್ಸಲ್ಲಿ ಕಲ್ಮಶ ಇರಲ್ಲ, ಹಿಂದೆ ಒಂದು ಮುಂದೆ ಒಂದು ಇರಲ್ಲ. ಸೊ ಹಂಗಾಗಿ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ. ಚೆನ್ನಾಗಿರ್ರಿ. ಅವಾಗ್ಲೇ ಅಂದ್ರು ಯಾರಾದ್ರೂ ಏನಾದ್ರು ಹೇಳಿದ್ರೆ ಇಮಿಡಿಯೇಟ್ ಕೌಂಟರ್ ಕೊಟ್ಬಿಡ್ತೀನಿ ಅಂತ. ಅದು ಭಯ. ಈಗ 100 ಸಲ ಯೋಚನೆ ಮಾಡಿ ಏನ್ ಹೇಳೋದು ಅಂತ ಅವಾಗ ಇದ್ದಿದ್ದು ಸರ್. ಆಮೇಲೆ ನಮ್ಮ ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡ್ಮೇಲೆ ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ತಲೆ ಬಗ್ಗಿರ್ಬೇಕಷ್ಟೇ ನೀನು ಆ ಮನೇಲಿ, ಅಷ್ಟೇ ನೀನ್ ಬೇರೆ ಆಪ್ಷನ್ ಓ ಹಿಂಗೇನಾ ತಲೆ ಬಕ್ಕೊಂಡಿರೋದು ಅಂದ್ರೆ? ಅಯ್ಯಪ್ಪ, ನಿನ್ ತಲೆ ಎತ್ತಿ ನಡಿಬೇಕು ಅಂತ ಹೇಳ್ಕೊಟ್ಟಿದ್ರೆ ಅಲ್ಲಿಗೆ. ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್. ನಿಮ್ಗೂ ನನ್ನಂತ ಒಂದು ಗುಂಡಾಗಿರೋ ಒಂದು ವೈಫ್ ಸಿಗ್ಲಿ ಸರ್. ನನ್ನ ಪ್ರೇಯರ್ ಸರ್ ನಿಮ್ಗೆ. ಆಕ್ಚುಲಿ ಇಂಥ ಫ್ಯಾಮಿಲಿಗೆ ಇಂಥವ್ರೊಬ್ರು ಇದ್ರೇನೆ ಚಂದ, ಆಗ್ಲೇ ಫುಲ್ಫಿಲ್ ಆಗೋದು. ದೇವ್ರ ಒಳ್ಳೇದು. ನಾನೇನು ಮದುವೆ ಆಗಿರೋಂಥರ ಎಲ್ಲ ಮಾತಾಡ್ತೀನಿ. ಮಾತಾಡಪ್ಪಾಜಿ ಅಲ್ಲ ಇದಿಲ್ಲ, ಇದೆಲ್ಲ ಮಾತಾಡ್ತಿರೋದು ಉಪಾಧ್ಯಕ್ಷ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಒಂದು ಮುದ್ದಾದ ಕುಟುಂಬಕ್ಕೆ ನಮ್ಮ ಜೀ ಕನ್ನಡದ ವತಿಯಿಂದ ಒಂದು ಉಡುಗೊರೆ ಇದೆ. ಉಡುಗೊರೆ ಬರ್ಲಿ ಪ್ಲೀಸ್. ಇಡೀ ಕುಟುಂಬದವರು ಹೀಗೆ ಖುಷಿಯಾಗಿರಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಮುಂದಿನ ಜೋಡಿ, ನಮ್ಮ ವೇದಿಕೆಯ ಕ್ಯೂಟೆಸ್ಟ್ ಜೋಡಿಯವರು ಶಶಿ ಹಾಗೂ ಲಾವಣ್ಯ. ಫ್ಯಾಮಿಲಿ ರೌಂಡ್. ಯಾರ ಬಗ್ಗೆ ಮಾತಾಡ್ಬೇಕು ಅನಿಸ್ತಾ ಇದೆ? ನಿಮ್ ಕಡೆಯಿಂದ ಯಾರ್ಯಾರು ಬಂದಿದ್ದಾರೆ? ನನ್ನ ಕಡೆಯಿಂದ ಅಪ್ಪ, ಅಕ್ಕ ಮತ್ತೆ ಅಮ್ಮ ಬಂದಿದ್ದಾರೆ. ಕರೆಸ್ಬಿಡಿ ಶಶಿ ಅವರೇ. ನೀವು ಹೆಚ್ಚು ಕಮ್ಮಿ ನಮ್ಮ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೋಸ್ಕರ ನನ್ನ ಮಾವ ಬಂದಿದ್ದಾರೆ. ಅಮ್ಮನ ಸ್ಥಾನ ತುಂಬದಕ್ಕೆ ನನ್ನ ಅತ್ತೆ ಬಂದಿದ್ದಾರೆ. ನನ್ನ ತಂಗಿ ಸ್ಥಾನ ಅಂತೂ ತುಂಬಕ್ಕಾಗಲ್ಲ, ಅತ್ತಿಗೆ ಅವರು. ಸೊ ನನ್ನ ಅಕ್ಕನ ಸ್ಥಾನ ಅಂತ ಹೇಳ್ಬೋದು. ಸೊ ನನ್ನ ಫ್ಯಾಮಿಲಿನೂ ಇಲ್ಲಿದೆ. ಮಾತಾಡಿ. ಒಂದು ಕಾಲದಲ್ಲಿ ನಾವು ಕಾರಣಾಂತರಗಳಿಂದ ತುಂಬಾ ದೊಡ್ಡ ದೊಡ್ಡ ಘಟನೆಗಳು ನಡೆದು ಹೈದರಾಬಾದಲ್ಲಿ ಇದ್ವಿ. ಆಗ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ಲು. ನಮ್ಮ ಅವಸ್ಥೆ ಅವ್ರಿಗೂ ಮುಂದಿನ ಹುಟ್ಟೋ ಮಗಳಿಗೂ ಬರಬಾರ್ದು ಅಂತ ಹೇಳಿ ಯಾರೋ ದೊಡ್ಡ ಮಹಾನುಭಾವರು ಹೇಳಿದ್ದು ನೆನಪಿತ್ತು. ಪರಂಗಿ ಹಣ್ಣು ಕಾಯಿ ತಿಂದ್ರೆ ಅದು ಹೋಗುತ್ತೆ ಅಂತ ಹೇಳಿ ಹೈದರಾಬಾದ್ ಪಕ್ಕದಲ್ಲಿ ಸಂಗಾರೆಡ್ಡಿ ಅಂತ ಅಲ್ಲಿ ಒಂದು MRF ಟೈಪ್ ಕಂಪನಿ ಕೆಲಸ ಮಾಡ್ತಾ ಇದ್ದೆ. ಮಠ ಮಧ್ಯಾಹ್ನ ಬೇಸಿಗೆ ಕಾಲದಲ್ಲಿ 3 hours ಕಮ್ಮಿ ಅಂದ್ರೆ 8-10 ಕಿಲೋಮೀಟರ್ ಸುತ್ತಿದ್ದೀವಿ ನಾನು ಅವಳು. ಎಲ್ಲೂ ಒಂದು ಪರಂಗಿ ಮರ ಸಿಗ್ಲಿಲ್ಲ. ಅವತ್ತು ಆ ಭ್ರೂಣ ಇವತ್ತು ಈ ಲಾವಣ್ಯ. ಇವಳದು ತುಂಬಾನೇ ಇದೆ ಹೇಳಬೇಕು ಅಂದ್ರೆ. ಅದು 10 ಮಾತಾಡುತ್ತೆ, ಇದು 100 ಮಾತಾಡುತ್ತೆ. ಹಂಗಾಗಿ ಇದೊಂಥರ ಯಾರೋ ಹೀಗೇನೆ ಮನೆಯವರು ಇಟ್ಟಿದ್ರು ಇವಳಿಗೆ ಸೀಗಡಿ ಅಂತ. ನನ್ನ ಮೊಬೈಲಲ್ಲಿ ಇವತ್ತಿಗೂ ಸೀಗಡಿ ಅಂತಾನೆ ಇಟ್ಕೊಂಡಿದ್ದೀನಿ ಹೆಸರು. ಚಿಕ್ಕ ವಯಸ್ಸಿಂದನೂ ಡೋಲೋ 650ನೇ ನನಗೆ ಹುಟ್ಟದಾಗಿಂದನು. ಈ ತಿರುಪತಿ ಬಸ್ ಹತ್ಬಿಟ್ಟು ಬಾಯ್ ಅಂತ ಹೇಳಿದ್ರಂತಲ್ಲ, ಏನ್ ಸರ್ ಕತೆ ಅದು? ನಮ್ಮ ಮನೆ ಪಕ್ಕದಲ್ಲಿ ಶರ್ಮಾ ಟ್ರಾನ್ಸ್ಪೋರ್ಟ್ ಅವ್ರದ್ದು ಡಿಪೋ ಇತ್ತು. ಅಲ್ಲಿ ಆಟ ಆಡ್ತಾ ಇವಳು ಹೇಳಿದ್ನಲ್ಲ ಸಿಗಡಿ ಬಸ್ಸಲ್ಲಿ ಕೂತ್ಬಿಟ್ಟಿದ್ದಾಳೆ. ಶರ್ಮಾ ಬಸ್ಸಲ್ಲಿ ಹಿಂದ್ಗಡೆ ಬಸ್ ಮೂವ್ ಆಗೋಯ್ತು. ಅವರು ಗೊತ್ತಿಲ್ಲ, ಚೆಕ್ ಮಾಡಿಲ್ಲ. ಅದು ಡ್ಯೂಟಿ ಮಾಮೂಲು ಡ್ಯೂಟಿ ಹೊರಟೋಯ್ತು. ನನ್ನ ಹತ್ರ ಚೇತ ಸ್ಕೂಟರ್ ಇತ್ತು. ಅದನ್ನು ಕಮ್ಮಿ ಅಂದ್ರೆ ಒಂದು 2-3 ಕಿಲೋಮೀಟರ್ ಚೇಸ್ ಮಾಡಿ ಬಸ್ ನಿಲ್ಸಿ ಎತ್ತಾಕೊಂಬಂದೆ. ಇಲ್ಲ ಅಂದ್ರೆ ತಿರುಪತಿಗೆ ಹೋಗಿದ್ರೆ ಗೋವಿಂದ. ಲಾವಣ್ಯ ಏನಿದು? ನಾನೇ ಪುಣ್ಯ ಮಾಡಿದವಳು. ಏನಿದು ಹೊಸ ಸೀರಿಯಲ್ ಏನಾದ್ರು ಮಾಡ್ತಿದ್ದೀರಾ? ಗೊತ್ತಾಯ್ತು ಇವಾಗ ಯಾಕದ ಹಾಕಿದಾರೆ ಅಂತ. ಏನು ಎಲ್ರು ಶಶಿ ಪಡಿಯಕ್ಕೆ ಲಾವಣ್ಯ ಪುಣ್ಯ ಮಾಡಿದಾಳೆ ಅಂತ ಎಲ್ರು ಹೇಳೋದು. ನಾನ್ ಪಡಿಯೋದಕ್ಕೆ ಶಶಿ ಪುಣ್ಯ ಮಾಡಿದೆ ಅಂತ ಒಬ್ರು ಹೇಳ್ತಾ ಇಲ್ಲ. ನನ್ನ ಎಂಗೇಜ್ಮೆಂಟ್ ನಡೀತಾ ಇದೆ, ನನ್ ಪಕ್ಕದಲ್ಲೇ ಯಾರೋ ನಿಂತ್ಕೊಂಡು ಹುಡುಗ ಚಾಲೂ ಇದ್ದ, ಹುಡುಗಿ ಅಡ್ಡಿಲ್ಲ ಪುಣ್ಯ ಮಾಡಿದ್ದು ಅಂತ ಹೇಳಿದ್ರು. ಅವಾಗ ನಂಗೆ ಖುಷಿ ಆಯ್ತು ಜೆನ್ಯೂನ್ ಆಗಿ. ನಾನ್ ಮದ್ವೆ ಆಗೋ ಹುಡ್ಗನ್ ಹೋಗ್ಲತ್ತಿದಾರಲ್ಲ ಓಕೆ ಅಂತ. ಆಮೇಲೆ ಇವ್ರು ಊರಿಗೆ ಹೋದಾಗ ಊರಲ್ಲಿರೋರು ಒಂದೇ ಹುಡುಗನಲ್ಲಿ ಅಂದ ಚಂದ ಗುಣ ಎಲ್ಲ ಇದೆ, ಇವಳು ಪಡೆಯೋದಕ್ ಪುಣ್ಯ ಮಾಡಿದಾಳೆ ಅಂತ ಹೇಳಿದ್ರು. ಸರಿ ಆಯ್ತು, ನಾನು ಆವಾಗ ಖುಷಿ ಆಯ್ತು. ಮದ್ವೆಲೂ ಅಷ್ಟೇ, ಹುಡುಗಿ ಸ್ವಲ್ಪ ಕಪ್ಪು ಅಡ್ಡಿಲ್ಲ ಅಂತ ನನ್ನ ಎದುರುಗಡೆನೆ ಮಾತಾಡ್ಕೊಂಡು ಹೋಗ್ತಾ ಇದಾರೆ, ಪುಣ್ಯ ಮಾಡಿದಾಳೆ ಇವಳು ಅಂತ. ಹೋಗ್ತಾ 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 ನಮ್ಮಮ್ಮನೂ ನೀನ್ ಪುಣ್ಯ ಮಾಡಿದ್ಯಾ ಅನ್ನೋದು, ಆಮೇಲೆ ನಮ್ಮ ಅಪ್ಪನೂ ನೀನ್ ಪುಣ್ಯ ಮಾಡಿದ್ಯಾ, ಅವ್ರಪ್ಪನೂ ಪುಣ್ಯ ಮಾಡಿದ್ಯಾ ನೀನು ಅಂತ ಹೇಳೋದು. ಎಲ್ರು ಇವನ್ನ ಪಡೆಯೋದು ನಾನ್ ಪುಣ್ಯ ಮಾಡಿದ್ವಿ, ನನ್ನ ಪುಣ್ಯಕ್ಕೆ ಇವನ್ ಪುಣ್ಯ ಮಾಡಿಲ್ವಾ ಅಂತ. ಆಮೇಲೆ ನಮ್ಮ ಅಮ್ಮನೂ ಅಷ್ಟೇ, ನಾನು ಮನೆಗೆ ಹೋದ್ರೆ ಒಬ್ಳೆ ಬಾಗಿಲು ತೆಗೆದ ತಕ್ಷಣ ಯಾಕೆ ಬಂದೆ
ಅಂತಾರೆ. ಅಂದ್ರೆ ನಾನು ಒಬ್ಳೆ ಹೋಗಂಗಿಲ್ಲ, ಇವನ್ ಜೊತೆ ಹೋಗ್ಬೇಕು ಅಂತ. ಬಾಲ ತೆಗಿದ ತಕ್ಷಣ ಯಾಕೆ ಬಂದೆ ಅಂತ. ನಮ್ಮ ಅಕ್ಕನೂ ಅಷ್ಟೇ, ನಾನೇನಾದ್ರು ತಿಂತಾ ಇರ್ತೀನಿ, ಯಾಕೆ ಬಂದೆ ನೀನು ಅಂತ ಹೇಳ್ಕೊಂಡು ಹೋಗ್ತಾಳೆ. ಅದೇ ಇವ್ರ ಜೊತೆ ಹೋದ್ರೆ ಒಂದು ಮಾತು, ಏನಿಷ್ಟ, ಏನ್ ಮಾಡ್ಲಿ, ಅದು ಅಡ್ಗೆ ಮಾಡ್ಲಾ, ಈ ಅಡ್ಗೆ ಮಾಡ್ಲಾ ಅಂತ ಮಾಡೋದು. ಲಾವಣ್ಯ, ನೀನ್ ಪುಣ್ಯ ಮಾಡಿದ್ಯಾ ಅವನ್ನ ಪಡಿಬೇಕಂದ್ರೆ. ಅಲ್ಲ ಅಮ್ಮ, ನಿಮ್ ಮಗಳು ಪುಣ್ಯ ಮಾಡಿದಳ? ಅವಳನ್ನ ಪಡಿಯಕ್ಕೆ ನಾವು ಪುಣ್ಯ ಮಾಡಿದೀವಿ, ನಾವ್ರಿಬ್ರನ್ನ ಪಡಿಯಕ್ಕೆ ನಾವು ಪುಣ್ಯ ಮಾಡಿದೀವಿ. ಲಾವಣ್ಯ ಮಾತಾಡಿದ ಇದಕ್ಕೆ ಅವ್ರ ಮಾತೇ ಚೇಂಜ್ ಮಾಡ್ಕೊಂಡ್ಬಿಟ್ರು. ಚೇಂಜ್ ಮಾಡ್ಬಿಟ್ರು, ಹಿಂಗ್ ಲುಕ್ ಕೊಟ್ರು ಚೇಂಜ್ ಮಾಡ್ಬಿಟ್ರಂಗೆ. ಇಲ್ಲ ಪಡಿಯೋದಕ್ಕೆ ನಾವು ಪುಣ್ಯ ಮಾಡಿದೀವಿ ಅಂತ. ಬಟ್ ನಾನು ಯಾವಾಗ್ಲೂ ಕೇಳ್ಕೊಂತ ಇದ್ದೆ, ನಂಗೆ ಸ್ವಲ್ಪ ಮುಂಚೆಯಿಂದ ಸ್ವಲ್ಪ ಕ್ರೇಜ್, ಸಿನಿಮಾ ಅಂದ್ರೆ ಸ್ವಲ್ಪ ಜಾಸ್ತಿ ಹುಚ್ಚು, ಸೀರಿಯಲ್ಲು, ಸಿನಿಮಾ ಸ್ಟಾರ್ಗಳು ಅಂದ್ರೆ ಭಾರಿ ಇಷ್ಟ, ಅದ್ರಲ್ಲೂ ಪ್ರೇಮ್ ಅಂದ್ರೆ ಭಾರಿ ಇಷ್ಟ. ಪ್ರೇಮಗೋಸ್ಕರನೇ ಬಂದಿರೋದು ನಮ್ಮಮ್ಮ. ಇವತ್ತು ಅವಾಗವಾಗ ಹೇಳ್ತಿರ್ತಾರೆ, ನಾನೊಂಚೂರ್ ಹೈಟ್ ಇದ್ದಿದ್ರೆ ಮಹಾಲಶ್ರೀ ಆಗ್ತಾ ಇದ್ದೆ ಅಂತ. ನಿಜ. ಜಸ್ಟ್ ಅವರು ಆಮೇಲೆ ಸ್ಕಿನ್ ಕೇರು, ಹೇರ್ ಕೇರು ನಾನು ಏನೂ ಮಾಡಲ್ಲ ಮ್ಯಾಮ್. ಹಾಲು ಕಾಯಿಸಿ ಕೆನೆ ಆಗುತ್ತಲ್ಲ, ಆ ಕೆನೆನ ಪಕ್ಕಕ್ಕೆ ಎತ್ತಿಟ್ಕೊಳ್ತಾರೆ. ಏನಕ್ಕೆ? ತುಪ್ಪ ಮಾಡಕ್ಕಲ್ಲ, ಫೇಶಿಯಲ್ಲು. ಆಕ್ಚುಲಿ ಇನ್ನೊಂದು ಹೇಳ್ಬೇಕಂದ್ರೆ ಅವ್ರಿಗೆ ಓದಕ್ಕೆ ಬರೋಕ್ಕೆ ಬರಲ್ಲ. ಅಮ್ಮನ್ಗೆ ಓದಿಲ್ಲ ಅವರು. ಆದ್ರೂ ಅವ್ರಿಗೇನು ಗೊತ್ತಾಗಲ್ಲ ಅಂದ್ರೂ ನಾವಿಬ್ರು ಸೀಕ್ರೆಟ್ ಆಗಿ ಇಂಗ್ಲಿಷ್ ಮಾತಾಡ್ಕೊಂಡ್ರೆ ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನಾನು ಅವಳು ಏನೋ ಟುಡೇ ಈವ್ನಿಂಗ್ ವಿಲ್ ಗೋ ಔಟ್ ಅಂತ ಅಂದ್ರೆ ಅಡುಗೆ ಮನೆಯಿಂದ ಮೀ ಆಲ್ಸೋ ಐ ಅಂಡರ್ಸ್ಟ್ಯಾಂಡ್ ಹಿಂಗೆ. ಅಲ್ಲ, ಅವ್ರು ಮಾಲಾಶ್ರೀ ತರ ಡ್ಯಾನ್ಸ್ ಮಾಡ್ತಾರಾ? ಇಲ್ಲ ಅವ್ರಿಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಲಾವಣ್ಯ ಡ್ಯಾನ್ಸ್ ಮಾಡ್ತಾಳೆ ಅಂದ್ರೆ ಅವ್ರು ಮಾಡಲ್ವಾ? ಮಾಡಿರ್ತಾರೆ ಅಲ್ವಾ? ಇವ್ರ ಕೈ ಎತ್ತಿ ಹೇಳ್ತಾ ಇದ್ದಾರೆ, ನಾನ್ ಮಾಡ್ತೀನಿ. ಮ್ಯೂಸಿಕ್. ನಿಜವಾಗ್ಲೂ ನಮ್ಮಪ್ಪ ಹಿಂಗ್ ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಿಂಗ್ ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತಿದ್ರೆ ಅವ್ರನ್ನ ಡಿಕೆಡಿಗೆ ಸೇರಿಸಿರೋರು. ಆಕ್ಚುಲಿ ಇವ್ರದ್ದು ಲವ್ ಮ್ಯಾರೇಜು. ಇವರು ಓಡೋಗೆ ಮದ್ವೆ ಆಗಿರೋದು. ನಮ್ಮ ಅಪ್ಪ ಅಮ್ಮನು ಇವ್ರು ಹನಿಮೂನ್ ಎಲ್ಲ ಮಾಡಿಲ್ಲ, ಬಟ್ ಆದ್ರೆ ನಮ್ಮನ್ನ ಬೇರೆಯವ್ರ ಹತ್ರ ಬಿಟ್ಟು ನಾವೊಂದು 5 ವರ್ಷ, ಅವಳೊಂದು 4 ವರ್ಷ ಇರುವಾಗ ಬೇಜಾನ್ ಹನಿಮೂನಿಗೆ ಹೋಗಿದ್ದಾರೆ ಇವರು. ಅರ್ಥ ಕೊಡಿಸ್ಬೇಕು ಅಂತಂದ್ರೆ ಅಮೃತ ಧಾರೆ ಎರೆದು ನಾವು ಕೊಟ್ಟಿದೀವಿ. ಏನು ಹೇಳಕ್ಕಾಗದೆ ದೊಡ್ಡವರು, ಶ್ರೀರಸ್ತು ಶುಭಮಸ್ತು ಅಂತಾನೆ ಹೇಳಕ್ ಸಾಧ್ಯ. ಸರ್ ನೀವು ಮಲ್ಟಿ ಟ್ಯಾಲೆಂಟೆಡ್ ಸರ್. ನೀವು ಡ್ಯಾನ್ಸ್ ಮಾಡ್ತೀರಾ, ಆಡ್ತೀರಾ. ಟೈಮ್ ಆಯ್ತಾ ಸರ್? ನೀವು ಡೈಲಾಗ್ ಶುರು ಮಾಡಿದ್ರಿ. ಒಂದು ದೊಡ್ಡ ಗುರಿ ಇಟ್ಕೊಬೇಕಂದ್ರೆ ಕುರಿ ತಿನ್ಬೇಕು ಅಲ್ವಾ? ಆ ಕುರಿ ತಿನ್ನೋದ್ರಿಂದ ಸಾಧ್ಯ, ಆ ಗುರಿ ಇಟ್ಕೊಬೇಕು. ಯಾವುದೇ ಒಂದು ಪಿನ್ ಆಗ್ಲಿ ನಾನು ಯಾವತ್ತೂ ಬಿಸಾಕಲ್ಲ. ತುಂಬಾ ಹಳೆ ಸ್ವೀಟ್ ಮೆಮೊರಿಗಳಿದಾವೆ ಇವ್ರದ್ದು, ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಅವಳು ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಗೊಣ್ಣೆ ಒರೆಸ್ಕೊಂತ ಇದ್ಲು. ಅದು ಸುಮಾರು ಫೋಟೋಲು ಇದೆ. ಅದೇ ನ್ಯಾಪ್ಕಿನ್ 2ನೇ ಕ್ಲಾಸಲ್ಲಿ ಇದ್ದಾಗ ನೀವೇ ಇಟ್ಕೊಳ್ಳಿ ಸರ್. LKG UKG ಇಂದಾನು ಮಾಸ್ ಕಾರ್ಡ್ಸು ಅದೆಲ್ಲ ಇಟ್ಟಿದ್ದೀನಿ. ಇಬ್ರದ್ದು ಅಷ್ಟೇ. ತಗೊಂಡ್ ಬನ್ನಿ. ಇದು ಅವಳು 2ನೇ ಕ್ಲಾಸ್ ಹೋಗ್ತಿರೋ, ತುಂಬಾ ಮಳೆಗಾಲ. ಅವಳಿಗೆ ಜರ್ಕಿನ್ ಕೊಡ್ಸಿದ್ದೆ 5th ಸ್ಟ್ಯಾಂಡರ್ಡ್ ಅಲ್ಲಿ. ಅದು ಟೋಪಿ ಇವಳದು. ಇವಳು 1ನೇ ಕ್ಲಾಸಿಂದನೂ 5ನೇ ಕ್ಲಾಸ್ವರೆಗೆ ಇದ್ದಿದ್ದ ಅಷ್ಟು ಸ್ಕೂಲ್ ಬ್ಯಾಗ್. ಬ್ಯಾಗ್. ಇದೆಲ್ಲ ಫುಲ್ ಅವಳು ಸರ್ಟಿಫಿಕೇಟ್ಸ್ ಇದೆ. ಇದು 2nd ಸ್ಟ್ಯಾಂಡರ್ಡ್ ಮಾಸ್ ಕಾರ್ಡ್ ಅವಳದು. LKG UKG ಅಲ್ಲಿಂದಾನು ಇಟ್ಕೊಂಡಿದಾರಪ್ಪ. ಇದು ಅವಳದು ಮಾಸ್ ಕಾರ್ಡ್. ಆಮೇಲೆ ಅವಳು ಯಾವುದೇ ಒಂದು ಏನೇ ಪಾರ್ಟಿಸಿಪೇಟ್ ಮಾಡಿದ್ರೆ, ಫ್ಯಾನ್ಸಿ ಡ್ರೆಸ್, ಸ್ಪೋರ್ಟ್ಸ್ ಎಲ್ಲದು ಏನೇನ್ ಪ್ರೈಸ್ ತೆಗ್ದಾಳೆ ಪ್ರತಿ ಒಂದನ್ನು ಅವಳದೇ ಆಗಿರ್ಲಿ ನಂದೇ ಆಗಿರ್ಲಿ ಎಲ್ಲ ಹಾಗೆ ಇಟ್ಟಿದಾರಪ್ಪ. ನಿಜವಾಗ್ಲೂ ದೊಡ್ಡ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಆಕ್ಚುಲಿ ಪ್ರತಿ ಹೆಣ್ಣು ಮಕ್ಕಳಿಗೆ ಆ ನೋವು ನಲಿವಿನ ದಿನಗಳನ್ನ, ಆ ನೆನಪುಗಳನ್ನ ಸೇವ್ ಮಾಡಿ ಇಟ್ಕೊಳ್ಳೋದು ಅಪ್ಪನೇ.
ಅಲ್ವಾ? ಹೆಣ್ಣು ಮಕ್ಕಳ ಪ್ರತಿಯೊಂದು ವಿಷಯನೂ ಒಂಥರ ತುಂಬಾ ಸಂಭ್ರಮಿಸ್ತಾರೆ ಅಪ್ಪಂದ್ರು. ಅದನ್ನ ಇಲ್ಲಿ ನಾವು ನೋಡಿದ್ವಿ. ತುಂಬಾ ಖುಷಿ ಆಗುತ್ತೆ ಸರ್ ಇದನ್ನೆಲ್ಲ ನೋಡ್ತಿದ್ರೆ. ವೆರಿ ನೈಸ್ ಸರ್. ಈ ವೇದಿಕೆಯಲ್ಲಿ ನನ್ನ ಅಪ್ಪ ಬರ್ಬೇಕಿತ್ತು, ನನ್ನ ತಂಗಿ ಬರ್ಬೇಕಿತ್ತು. ನನ್ನ ತಂಗಿ ಮದುವೆ ಇರೋದ್ರಿಂದ ಆ ತಯಾರಿ ಮಾಡೋಕ್ಕೋಸ್ಕರ ಊರಲ್ಲೇ ಇದ್ದಾರೆ, ಬರೋದಕ್ಕಾಗ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಗಣೇಶ್ ಒಂದ್ ಮಾತು ಹೇಳಿದ್ರು, ಸ್ವಲ್ಪ ಸೀರಿಯಸ್ ಆಗ್ಬೋದು, ಬಟ್ ಈ ಸನ್ನಿವೇಶನ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಅಪ್ಪನ ನಾನು ತಪ್ಕೊಂಡಿರ್ಲಿಲ್ಲ ಯಾವಾಗ್ಲೂ ಅಂತ ಹೇಳಿದ್ರು. ಸೊ ನಾನು ನಿಮ್ ತರನೇ ಯಾವಾಗ್ಲೂ ನಮ್ಮ ಅಪ್ಪನ ಹಗ್ ಮಾಡಿಲ್ಲ. ಬಿಕಾಸ್ ಸೇಮ್ ಸ್ಟ್ರಿಕ್ಟ್ ಫಾದರ್ ಆಗಿದ್ರು, ತುಂಬಾ ಬೈತಿದ್ರು, ಭಯ ಇತ್ತು, ಹೊಡಿತಿದ್ರು. ಸೊ ಅವ್ರನ್ನ ತಪ್ಕೊಳ್ಳೋಷ್ಟು ಧೈರ್ಯ ನನ್ಗೆ ಯಾವತ್ತೂ ಬಂದಿರ್ಲಿಲ್ಲ. ಕೆಲಸ ಮಾಡಕ್ಕೆ ಅಂತ ಬೆಂಗಳೂರಿಗೆ ಬರ್ತೀನಿ. 3 ತಿಂಗಳ ನಂತರ ನಮ್ಮಮ್ಮ ತೀರೋಗ್ತಾರೆ. ವಾಪಸ್ ನಾನು ಊರಿಗೆ ಹೋಗ್ತೀನಿ. ಅಮ್ಮ ತೀರಿದರೆ ಸೈಡಲ್ಲಿ ಮಲ್ಸಿದ್ದಾರೆ. ನಾನು ಅವ್ರನ್ನ ನೋಡ್ಬೇಕಿತ್ತು. ಅಷ್ಟ್ರೊಳಗಡೆ ನಮ್ಮ ಅಪ್ಪ ಬಂದು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ರು. ನನಗೆ ಒಂದು ಕ್ಷಣ ಅಮ್ಮನ ಮಗ ನಾನು. ಸೊ ಅಮ್ಮ ಅಂದ್ರೆ ನನಗೆ ತುಂಬಾನೇ ಇಷ್ಟ. ಆ ಸನ್ನಿವೇಶ ಮರ್ತು ಅವ್ರು ತಪ್ಕೊಂಡಿದ್ದನ್ನೇ ನಾನು ಫೀಲ್ ಮಾಡ್ತಾ ಇದ್ದೆ. ಸೊ ಅಷ್ಟು ಸ್ಪೆಷಲ್ ಆಗಿತ್ತು ನನಗೆ. ಇವಾಗ ಮತ್ತೆ ಅನಿಸ್ತದೆ ಈ ವೇದಿಕೆಯಲ್ಲಿ ಅವ್ರು ಬಂದಿದ್ರೆ ನಾನು ತಪ್ಕೊಳ್ಳೋ ಚಾನ್ಸ್ ಸಿಕ್ತಿತ್ತೇನೋ ಅಂತ. ಸೊ ಯಾರೇ ನಿಮ್ಮ ಅಪ್ಪನ ತಪ್ಕೋಬೇಕು ಅಂತ ನಿಮ್ ಮನ್ಸಲ್ಲಿದ್ರೆ ಇದೇ ಸರಿಯಾದ ಸಮಯ. ಯಾವ ಸಮಯನಾರು ಆಗಿರ್ಲಿ, ಹೋಗಿ ಒಂದ್ ಗಟ್ಟಿಯಾಗಿ ಹಗ್ ಕೊಡಿ. ನೀವು ಅವ್ರನ್ನ ಪ್ರೀತಿ ಮಾಡ್ತೀರಾ ಅಂತ ತಪ್ಕೊಳ್ಳೋ ಮೂಲಕ ತೋರಿಸಿ, ನಂತರ ಹೈಡ್ ಮಾಡಬೇಡಿ. ಮಾಳ್ವಿಕಾ ಅಮ್ಮ, ಹೇಗಿತ್ತು ಈ ಒಂದು ಕ್ಯೂಟ್ ಫ್ಯಾಮಿಲಿಯ ಅನುಬಂಧ? ಅವ್ರಿಗೂ ಹೇಳ್ಬೇಕು ಅನ್ನಿಸ್ತಾ ಇದೆ ಅಲ್ಲ. ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಅವರಲ್ಲಿರೋ ಮುಗ್ಧತೆ, ಅದೇ ಮುಗ್ಧತೆನೇ ಲಾವಣ್ಯಾಗೂ ಇರೋದು ಅಂತ ಅಂದ್ಕೋತೀನಿ. ಯಾವ್ದನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ಪಟಪಟ ಅಂತ ಅವಳು ಮಾತಾಡ್ಬಿಡ್ತಾಳೆ. ಅವರು ಪ್ರಾಯಶಃ ಮನೇಲಿ ಅಷ್ಟೇ ಮಾತಾಡ್ತಾರೆ ಅಂತ ಅಂದ್ಕೋತೀನಿ ಅಲ್ವಾ? ಇಲ್ಲಾಂದ್ರೆ ನಾನ್ ಮಾಲಾಶ್ರೀ ತರ ಆಗ್ತಿದ್ದೆ ಅಂತ ಹೇಳ್ಬೇಕು ಅಂದ್ರೆ ಅದಕ್ಕೊಂದ್ ತಾಕತ್ ಬೇಕಲ್ಲ. ಸಿಂಗಲ್ ವುಮೆನ್ ಆರ್ಮಿ ಅಂತಾನೆ ಹೇಳ್ಬೋದು. ಸೊ ನನ್ನ ಅಳಿಯಂಗ್ ಯಾರಾದ್ರೂ ತಪ್ಪಾಗಿ ಮಾತಾಡ್ರೆ ನಂದೊಂದು ಆರ್ಮಿನೇ ಇದೆ, ನಾನು ಕರ್ಕೊಂಡು ಹೋಗ್ಬೋದು ಇವ್ರನ್ನ. ಯಾವ್ದಕ್ಕೂ ಇಂಜರಿ ಅಲ್ಲ, ಬಾಡಿ ಗಾರ್ಡ್ ಆಗಿರ್ತಾರೆ ನನಗೆ ಯಾವಾಗ್ಲೂ. ತುಂಬಾ ಸಂತೋಷ ನೀವೆಲ್ಲರೂ ಬಂದಿದ್ದು. ಅದರಲ್ಲೂ ಶಶಿ ಅವ್ರ ತಂದೆ ನಾವು ನೋಡಿದೀವಿ, ನಿಮ್ಮೆಲ್ರೂ ಒಟ್ಟಿಗೆ ನೋಡಿರ್ಲಿಲ್ಲ. ತುಂಬಾ ಸಂತೋಷ ಆಯ್ತು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್. ಪ್ರೇಮ್ ಅವರೇ, ಲಾವಣ್ಯ, ನಿನ್ನ ಪಡೆಯೋದಕ್ಕೆ ಜಿ ಕುಟುಂಬ ತುಂಬಾ ಪುಣ್ಯ ಮಾಡಿದೆ. ಖಂಡಿತವಾಗ್ಲೂ ಇಲ್ಲಿ ಬರೀ ಶಶಿನ್ ಪಡೆಯೋದಕ್ಕೆ ಅಷ್ಟೇ ನೀವು ಪುಣ್ಯ ಮಾಡಿಲ್ಲ, ಒಬ್ರಿಗೊಬ್ರು ಎಲ್ಲರನ್ನೂ ಪಡೆಯೋದಕ್ಕೆ ನಿಜವಾಗ್ಲೂ ಫುಲ್ ಫ್ಯಾಮಿಲಿ ಪುಣ್ಯ ಮಾಡಿದ್ರ. ಟೋಟಲ್ ಆಗಿ ನಿಮ್ಮನ್ನ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಥ್ಯಾಂಕ್ ಯು. ನನ್ನ ಬಿಗ್ ಫ್ಯಾನ್ ನೀವು. ಲವ್ ಯು, ಲವ್ ಯು, ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಉಪಾಧ್ಯಕ್ಷರೇ, ಈ ಒಂದು ಸೂಪರ್ ಫ್ಯಾಮಿಲಿ ಬಗ್ಗೆ ಏನ್ ಹೇಳ್ತೀರಾ ಉಪಾಧ್ಯಕ್ಷರೇ? ಇಲ್ಲ, ನಿಜವಾಗ್ಲೂ ಸೂಪರ್ ಫ್ಯಾಮಿಲಿನೇ. ಇಂಥ ತಂದೆ ಪಡೆಯಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ರ. ಯಾಕೆ ಅಂದ್ರೆ ಈಗ ನೋಡ್ರಿ, ಅವರು ನೀವು 2ನೇ ವಯಸ್ಸಲ್ಲಿ ಉಪಯೋಗಿಸ್ತಿದಂತ ಖರ್ಚೀಫ್ನ ಹಂಗ್ ಇಟ್ಕೊಂಡಿದ್ದಾರೆ. ಯಾರಿಗೆ ಸಿಗ್ತಾರೆ ಇಷ್ಟು ಪ್ರೀತಿ ಮಾಡ ತಂದೆ ತಾಯಿ? ನಿಜವಾಗ್ಲೂ ಮಕ್ಕಳನ್ನ ಪಡೆಯಕ್ಕೆ ತಂದೆ ತಾಯಿ ಪುಣ್ಯ ಮಾಡಿರಲ್ಲ. ಯಾಕೆಂದ್ರೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅಪ್ಪ ಅಮ್ಮ ಏನೂ ಮಾಡಬೇಕಾಗಿಲ್ಲ ಮಕ್ಕಳಿಗೆ. ಜನ್ಮ ಕೊಡೋದಕ್ಕಿಂತ ದೊಡ್ಡದು ಇನ್ನೊಂದು ಇಲ್ಲವೇ ಇಲ್ಲ. ಎಕ್ಸಾಕ್ಟ್ಲಿ, ಹೌದು. ನಿಮ್ಮ ಫ್ಯಾಮಿಲಿನ ನೋಡ್ತಿದ್ರೆ ದೇವ್ರ ಯಾವತ್ತು ಪರಂಗಿ ಮರ ಸಿಗ್ಬಾರ್ದು ಅಂತ ಆಶೀರ್ವಾದ ಮಾಡ್ಬಿಟ್ಟಿದ್ದಾನೆ 100% ಅನ್ಕೊಂತೀನಿ. ಖುಷಿ ಆಗ್ತಿದೆ. ಅಮ್ಮ, ನೀವು ಮಾಲಾಶ್ರೀ ಆಗಿಲ್ಲ, ನಿಮ್ಮ ಮಗಳ್ ಮಾಲಾಶ್ರೀ ಮಾಡಿದ್ದೀರಾ ಬಿಡ್ರಿ. ಅವ್ರ ಆಸೆನ ಮಗಳಲ್ಲಿ ತೀರ್ಸ್ಕೊಂಡಿದ್ದಾರೆ. ದಯವಿಟ್ಟು ತಾವೇ ಹೇಳ್ದಂಗೆ ಯಾರು ಭ್ರೂಣ ಹತ್ಯೆ ಬೇಡಿ ಬೇಡಿ ಬೇಡಿ. ಯಾಕಂದ್ರೆ ಜೋಡಿಗೆ ಬರಕ್ಕಾಗಲ್ಲ, ಅದನ್ನ ಮರೆತು ಬಿಡಿ. ಸೂಪರ್ ಸರ್. ಮುಂಚೆ ನಾನು ಅವ್ರಿಗೆ ಅಮ್ಮ ಆಗಿದ್ದೆ ಅನ್ಸ್ತಾ ನಾನು ಅನ್ಕೊಂತೀನಿ. ಇವಾಗ ಅವರಿಬ್ರು ನಾನ್ ಮಗಳು ಅವ್ರ ಅಮ್ಮ ಅಂತ ಅನ್ಕೊಂತೀನಿ. ಹಂಗೆ ಒಂದು ಹಾಡು ಹೇಳಿ. ಓ ಗುಣವಂತ ನೀನೆಂದು ನನ್ನ ಸ್ವಂತ, ನಿನಗಂತ ಬರದಾಯ್ತು ಈ ಭಗವಂತ. ಉಸಿರು ಉಸಿರಾಡೆ ನಂಬೋ ಪ್ರಾಣ ನೀನೇ, ನೀನೇ ಇರುವಾಗ ಬೇರೆ ಲೋಕ ಯಾಕೆ? ಹಾಡಿ ಅಂದ ತಕ್ಷಣ ಬಂದಿದ್ದು ಗುಣವಂತ ಅಂತ. ಏನ್ ಸೂಪರ್. ಒಂದು ಸುಂದರವಾದ ಕುಟುಂಬಕ್ಕೆ ನಮ್ಮ ಜೀ ಕನ್ನಡದ ವತಿಯಿಂದ ಉಡುಗೊರೆ ಇದೆ. ಉಡುಗೊರೆ ಬರ್ಲಿ ಪ್ಲೀಸ್. ಹೀಗೆ ಖುಷಿಯಾಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು. ಅಯ್ಯೋ, ನನ್ ಸೊಂಟ ಯಾಕೆ ಏನಾಯ್ತೆ? ಯಾಕೋ ಗೊತ್ತಿಲ್ಲ ರೀ, ತುಂಬಾ ಸೊಂಟ ನೋವ್ತಾ ಇದೆ. ಇರು, ಯಾವ್ದಕ್ಕೋ ಒಂದು ಪೇನ್ ರಿಲೀಫ್ ಆಯಿಂಟ್ಮೆಂಟ್ ತಂದ್ಬಿಡ್ತೀನಿ. ಬಂದೆ.
ಅಯ್ಯೋ ಏನಾಯ್ತು ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಹೋಗ್ತಿದ್ದೀರಲ್ಲ? ಸೊಂಟ ನೋವಂತೆ, ಸ್ವಲ್ಪ ಪೇನ್ ರಿಲೀಫ್ ಆಯಿಂಟ್ಮೆಂಟ್ ತಂದ್ಬಿಡ್ತೀನಿ ಮೇಡಮ್. ಅಯ್ಯೋ, ಆಯಿಂಟ್ಮೆಂಟ್ ಇದೆಯಲ್ಲ ಅದು ಕೇವಲ ತಾತ್ಕಾಲಿಕ ಉಪಶಮನ ಕೊಡುತ್ತಷ್ಟೇ, ಆದ್ರೆ ನೋವಿನ ಮೂಲಕ್ಕೆ ಇಳಿದು ಪರಿಹಾರವನ್ನ ಖಂಡಿತವಾಗ್ಲೂ ಕೊಡೋದಿಲ್ಲ. ಇದಕ್ಕೆ ನಿಜವಾದ ಕಾರಣ ಅಂತಂದ್ರೆ ವೀಕ್ ಆಗಿರುವಂತ ಬೋನ್ಸ್. ನಿಮ್ಮ ಆಹಾರದಲ್ಲಿನ ಕಾಳಜಿ ಮತ್ತು ಉತ್ತಮವಾದಂತ ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ನೀವು ಮುಕ್ತರಾಗಬಹುದು. ಮೇಡಮ್, ಇದು ಬೋನ್ಸ್ ಯಾಕೆ ವೀಕ್ ಆಗುತ್ತೆ? ಯಾಕೆ ವೀಕ್ ಆಗುತ್ತೆ ಅಂತಂದ್ರೆ, ಈಗ ನೋಡಿ 30 ಆಗ್ತಿದ್ದ ಹಾಗೆ ಮಹಿಳೆಯರ ಬೋನ್ಸ್ ಅಲ್ಲಿ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ನ ಕೊರತೆ ಉಂಟಾಗುತ್ತೆ. ಅದು ಬೋನ್ಸ್ ನ ಹೆಲ್ತ್ ಗೆ ತುಂಬಾನೇ ಮುಖ್ಯ ಆಗುತ್ತೆ. ನಿಮ್ಮ ಆಹಾರದಲ್ಲಿ ಇದರ ಕೊರತೆ ಏನಾದ್ರೂ ಇದ್ರೆ ನಿಮಗೆ ಜಾಯಿಂಟ್ ಪೇನ್ ಗಳು ಅಥವಾ ಬ್ಯಾಕ್ ಪೇನ್ ನ ಸಮಸ್ಯೆಗಳು ಉಂಟಾಗ್ಬಿಡುತ್ತೆ. ನಾನು ನನ್ನ ಆಹಾರದಲ್ಲಿ ಹೆಲ್ತಿ ಡಯಟ್ ನ ಮೇಂಟೈನ್ ಮಾಡ್ತಿದ್ದೀನಿ. ನೀವು ಹೆಲ್ದಿ ಆದಂತ ಆಹಾರವನ್ನ ತಿಂದ್ರು ನಿಮಗ್ ಬೇಕಾಗಿರುವಂತ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಒಂದೇ ಆಹಾರದಲ್ಲಿ ಸಿಗೋದಿಲ್ಲ. ಆದ್ರಿಂದ ನಿಮ್ಗೆ ಹಾರ್ಲಿಕ್ಸ್ ವಿಮೆನ್ಸ್ ಪ್ಲಸ್ ನಂತಹ ಸಪ್ಲಿಮೆಂಟ್ಸ್ ನ ಅವಶ್ಯಕತೆ ಇರುತ್ತೆ. ಇದರಲ್ಲಿ 100% ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಹೊಂದಿದೆ. ಎಂತ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಮೇಡಮ್ ನೀವು. ನೋಡಿ, ಪೇನ್ ರಿಲೀಫ್ ಮೇಲೆ ನಾವೆಲ್ಲರೂ ಡಿಪೆಂಡ್ ಆಗೋದಕ್ಕಿಂತ ನೀವು ನಿಮ್ಮ ಆಹಾರ ಮತ್ತು ಒಳ್ಳೆಯ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರ ಕಡೆ ಗಮನ ಕೊಡಿ. ಇದು ನಿಮ್ಮ ಸಮಸ್ಯೆಯ ಆಳಕ್ಕೆ ಇಳಿದು ನಿಮ್ಗೆ ಮುಂದೆ ಬ್ಯಾಕ್ ಪೇನ್ ಬರ್ದೇ ಇರೋ ಹಾಗೆ ಕಾಪಾಡುತ್ತೆ. ನಮ್ಮ ಹೆಲ್ತ್ ಬಗ್ಗೆ ನೀವು ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೇನು ನಾನು ಹಾರ್ಲಿಕ್ಸ್ ವುಮೆನ್ಸ್ ಪ್ಲಸ್ ತಗೊಳಕ್ಕೆ ಶುರು ಮಾಡ್ತೀನಿ. ಸ್ವೀಟ್. ಓಕೆ, ನಾನು ನನ್ನ ಎಲ್ಲ ವೀಕ್ಷಕರಿಗೆ ಇದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಬ್ಯಾಕ್ ಪೇನ್ ಕಾಮನ್ ಆದ್ರೆ ಅದನ್ನ ಸರಿಯಾದ ಆರೈಕೆಯಿಂದ ನಾವೆಲ್ಲರೂ ಗುಣಪಡಿಸಬಹುದು. ನಮ್ಮ 2 ದಿನಗಳ ಸಂಚಿಕೆಯಲ್ಲಿ ಅತಿಥಿಗಳಾಗಿ ಆಗಮಿಸಂತಹ ನಮ್ಮ ಚಂದನವನದ ಉಪಾಧ್ಯಕ್ಷರು, ನಮ್ಮೆಲ್ಲರ ಪ್ರೀತಿಯ ಚಿಕ್ಕಣ್ಣ ಅವರು ಹಾಗೂ ನಾಯಕಿ ಮಲೈಕಾ ಅವರು, ಹಾಗೆ ನಮ್ಮ ಕಾರ್ಯಕ್ರಮದ ಬೀಗರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಉಪಾಧ್ಯಕ್ಷರೇ, ಈ 2 ಸಂಚಿಕೆಗಳ ಬಗ್ಗೆ ನಿಮ್ಮ ಮಾತು. ನಿಜಕ್ಕೂ ಖುಷಿ ಆಯ್ತು. ಯಾಕೆಂದ್ರೆ ಈ ಟೈಮಲ್ಲಿ ನಮ್ಮ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಮಾತೇಳಿದಾರೆ, ಅದ್ ನೆನಪಾಗತ್ತೆ. ದೀಪ ಚಿನ್ನದ್ದಾದ್ರೇನು ಮಣ್ಣದಾದ್ರೇನು ಬೆಳಕು ಮಾತ್ರ ಬೆಳಕೆ, ಅದು ಬಡವನೂ ಅಲ್ಲ ಶ್ರೀಮಂತನೂ ಅಲ್ಲ ಅಂತ. ಇದು ಯಾಕೆ ಹೇಳಿದೆ ಅಂದ್ರೆ, ಇಲ್ಲಿ ಒಂದೊಂದು ಫ್ಯಾಮಿಲಿಗೂ ಒಂದೊಂದು ಬ್ಯಾಕ್ ಗ್ರೌಂಡ್ ಇದೆ, ಒಂದೊಂದು ತರದ ಲೈಫ್ ಸ್ಟೈಲ್ಗಳಿದೆ. ಬಟ್ ಎಲ್ರದ್ದು ಒಂದೇ ಏಕತೆ ಕಾಣೋದು ಅಂದ್ರೆ ಪ್ರೀತಿ. ನಿಜವಾಗ್ಲು ಅದು ಎಲ್ಲಾ ಫ್ಯಾಮಿಲಿಲೂ ಸಮಾನವಾಗಿದೆ. ಪ್ರತಾಪ್ದು ಹೇಳ್ಬೇಕು, ಯಾಕೆಂದ್ರೆ ಇದು ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ಅವನ ಬಗ್ಗೆ ಮಾತಾಡ್ತೀನಿ. ಅವನ್ನ ಎಲ್ರು ತಮಾಷೆಗೆ ನೋಡ್ತಾರೆ. ಇವನು ನಿಜವಾಗ್ಲು ಸೀರಿಯಸ್ಲಿ ಎಮೋಷನಲ್ ಫುಲ್. ತಂದೆನ ತುಂಬಾ ಪ್ರೀತಿ ಮಾಡ್ತಾನೆ ಇವನು. ಅವ್ರ ಅಪ್ಪಂಗೆ ಒಂಚೂರು ಹೆಲ್ತ್ ಅಪ್ಸೆಟ್ ಆದ್ರೆ ರಾತ್ರಿ 12 ಗಂಟೆ 1 ಗಂಟೆಲೆಲ್ಲ ಫೋನ್ ಮಾಡಿ ಹಿಂಗ ಆಗೋಗಿದೆ, ಯಾರೋ ಡಾಕ್ಟರ್ ಇದ್ರೆ ಹೇಳು ಅಂತ. ನಿಜವಾಗ್ಲೂ ಫ್ಯಾಮಿಲಿನ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾನೆ. ದೇವ್ರು ಇನ್ನೂ ಇವನ್ಗೆ ಹೆಚ್ಚಿನ ಶಕ್ತಿ ಕೊಡ್ಲಿ. ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮಲೈಕಾ, ನೀವ್ ಹೇಳಿ. ನಮ್ಮ ಝೀ ಯಾವ್ದು ರಿಯಾಲಿಟಿ ಶೋಸ್ ಅಂದ್ರೆ ನಾವ್ ಯಾವಾಗ್ಲೂ ರೆಡಿ ಬರಕ್ಕೆ. ಸೊ ಇವತ್ತಾದ್ರೆ ಸ್ಪೆಷಲ್ ಆಗಿ ನಾನು ಸಿನಿಮಾ ಪ್ರಮೋಷನ್ಗೋಸ್ಕರ ಬಂದಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಅನ್ಸ್ತು. ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹೌ ಸ್ವೀಟ್. ಓಕೆ, ಉಪಾಧ್ಯಕ್ಷ ಸಿನಿಮಾದ ಒಂದು ಟ್ರೇಲರ್ ನ ನೋಡಿ ಕಣ್ ತುಂಬಿಕೊಳ್ಳುವಂತ ಸಮಯ. ಟ್ರೇಲರ್ ಪ್ಲೀಸ್. ಮುನೇಶ್ವರ, ನೀನ್ ನನ್ನ ಮನೆ ದೇವರಾಗಿದ್ರೆ ಟ್ರೇಲರ್ ನ ನೋಡ್ಕೊಂಡು ಬಂದ್ವಿ. ಈಗ ನಮ್ಮ ವೇದಿಕೆ ಮೇಲೆ ಹೇಳಿ, ಉಪಾಧ್ಯಕ್ಷ ಸಿನಿಮಾವನ್ನ ಎಲ್ಲರೂ ಥಿಯೇಟರ್ ಅಲ್ಲಿ ಯಾವಾಗ ತೆರೆ ಕಾಣ್ತಿದೆ ಅಂತ. ಎಲ್ರಿಗೂ ಗೊತ್ತು, ನಾನೊಬ್ಬ ಕಾಮಿಡಿಯನ್ ಆಗಿ ಎಂಟ್ರಿ ಕೊಟ್ಟಿದ್ದು. ಈಗ ಫಸ್ಟ್ ಟೈಮು ಒಂದು ಹೀರೋ ಆಗಿ ಉಪಾಧ್ಯಕ್ಷ ಅನ್ನೋ ಸಿನಿಮಾ ಮಾಡಿದೀನಿ. ಒಂದೊಳ್ಳೆ ಕ್ಯೂಟ್ ಲವ್ ಸ್ಟೋರಿ ಇದೆ, ಒಂದು ಚಿಕ್ಕ ಎಮೋಷನ್ಸ್ ಇದೆ. ಕಾಸು ಕೊಟ್ಟು ಏನ್ ಬರ್ತೀರಾ, ಅದಕ್ಕೆ 100% ಮೋಸ ಇಲ್ಲ. ಫ್ಯಾಮಿಲಿ ಸಮೇತ ಕೂತು ನಕ್ಕೊಂಡು ಹೋಗ್ಬೋದು. ಡಿಸೆಂಬರ್ 8ನೇ ತಾರೀಕು ಬಿಡುಗಡೆ ಆಗ್ತಿದೆ. ಉಪಾಧ್ಯಕ್ಷ ನೋಡಿ ಹರಿಸಿ ಆಶೀರ್ವದಿಸಿ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್ ಇಬ್ರಿಗೂ.
ಈಗ ಇದೇ ಖುಷಿನಲ್ಲಿ ಗಿಫ್ಟ್ಗಳನ್ನ ಕೊಡುವಂತ ಸಮಯ. ಸೊ ಗೋಲ್ಡ್ ವಿನ್ನರ್ ಫಾರ್ ದಿ ಗೋಲ್ಡನ್ ಜೋಡಿ ಆಫ್ ದ ವೀಕ್ ಸಂಜು ಪಲ್ಲವಿ. ಸಂಜು ಹಾಗೂ ಪಲ್ಲವಿ ಅವರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಏಷ್ಯನ್ ಪೇಂಟ್ಸ್ ರಾಯಲ್ ಗ್ಲಿಟ್ಸ್ ಸ್ಪಾಟ್ಲೈಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಯಾರಿಗೆ ಹೋಗ್ತಾ ಇದೆ? ಆನಂದ್ ಮತ್ತು ಚೈತ್ರ. ಓಕೆ, ಆನಂದ್ ಹಾಗೂ ಚೈತ್ರ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಜೋಡಿ ಏಷ್ಯನ್ ಪೇಂಟ್ಸ್ ರಾಯಲ್ ಗ್ಲಿಟ್ಸ್ ಸ್ಪಾಟ್ಲೈಟ್ ಪರ್ಫಾರ್ಮೆನ್ಸ್ ಜೋಡಿ ಆಗಿದೆ. ಸೊ ಹಾಗಾಗಿ ನೀವು ಅಲ್ಲಿಗೆ ಹೋಗಿ ಬ್ಯೂಟಿಫುಲ್ ಫೋಟೋವನ್ನ ಕ್ಲಿಕ್ ಮಾಡ್ಕೋಬಹುದು. ಕಂಗ್ರ್ಯಾಚುಲೇಷನ್ಸ್. ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್. ಸೊ ಬೆಸ್ಟ್ ಜೋಡಿ ಆಫ್ ದ ವೀಕ್ ಸದಾನಂದ್ ನೇತ್ರ. ಸದಾನಂದ ಹಾಗೂ ನೇತ್ರ ಅವರಿಗೆ ಸಿಗ್ತಾ ಇದೆ ಸದ್ಗುರು ಗ್ರ್ಯಾಂಡ್ ಫ್ಲೋರ್ ಸೋಪ್ ಕಡೆಯಿಂದ 10,000 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಹಾಗೂ ಗಿಫ್ಟ್ ಹ್ಯಾಂಪರ್. ಈ ಖುಷಿಯನ್ನ ಕೊನೆವರೆಗೂ ಹೀಗೆ ಕ್ಯಾರಿ ಮಾಡೋಣ, ಸಂಬಂಧಗಳನ್ನ ಗೌರವಿಸೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ಜೋಡಿ ನಂಬರ್ 1 ಸೀಸನ್ 2, ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್, ಹಾರ್ಲಿಕ್ಸ್ ವುಮೆನ್ಸ್ ಪ್ಲಸ್, co-powered by Gold Winner, special partner Sadhguru Ayurveda Grand Floor Soap, Hats and Curd, Bima Jewelers since 1925, associate sponsors Koda Slavia, digital streaming partners ZEE5. ಮತ್ತೆ ಮುಂದಿನ ವಾರ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ನನ್ನ ಇಡೀ ಜೋಡಿ ತಂಡದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ and I love you.